ಸ್ತ್ರೀ ಧರ್ಮದ ಬಗ್ಗೆ ಹೇಳ್ತೀನಿ ಅಂತ ಇವತ್ತು ಸ್ವಲ್ಪ ಜನ ಕಮ್ಮಿ ಆಗ್ಬಿಟ್ರ. ಹೆದರುವಂತಹ ಯಾವ ಅಂಶ ಇಲ್ಲ ಅಂತ ಮೊದಲು ಹೇಳಿದ್ದೇನೆ. ನಾವು ಪ್ರಾರಂಭ ಮಾಡುವ. ಯಾಕೆಂತ ಕೇಳಿದ್ರೆ ಎಷ್ಟು ಸಂಖ್ಯೆ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಕೇಳಿದಂತಹ ವಿಚಾರಗಳನ್ನು ಎಷ್ಟು ಅರ್ಥ ಮಾಡ್ಕೊಳ್ತಾರೆ, ಎಷ್ಟು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ ಅನ್ನೋದೇ ಪ್ರಾಮುಖ್ಯವಾದ ವಿಚಾರಗಳು. ಹಾಗಾಗಿ ಕೇಳುವ ಕಿವಿ ಕಮ್ಮಿ ಇದೆ ಅಂತ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಿನ್ನೆ ಹೇಳಿದ ಹಾಗೆ ಒಂದು ಸಣ್ಣ ಹಿಂಟನ್ನು ಮಾತ್ರ ನಾನು ಕೊಟ್ಟಿದ್ದೆ. ಸ್ತ್ರೀ ಧರ್ಮ ನೀವು ಹಾಗೆ ಓದುವಾಗ ಒಂದಿಷ್ಟು ತಪ್ಪು ಕಲ್ಪನೆಗಳು ಬರುವ ಸಂಭವಗಳು ಹೆಚ್ಚಿದೆ. ಯಾಕೆಂತ ಕೇಳಿದ್ರೆ ಪುರಾಣಗಳನ್ನು ಓದುವಾಗ ಒಂದಿಷ್ಟು ಗುಪ್ತ ಭಾಷೆಗಳನ್ನು ಹೇಳಿದ್ದಾರೆ. ಆ ರೀತಿ ಗುಪ್ತ ಭಾಷೆ ಯಾಕೆ ಅಂತ ಕೇಳಿದ್ರೆ ಅದಕ್ಕೊಂದು ಕಾರಣವೂ ಕೂಡ ಇರ್ಬೋದು. ಹಿಂದೆ ಈ ವಿಚಾರಗಳನ್ನು ಹೆಚ್ಚು ವಿಮರ್ಶೆಯಾಗೋ ಅಥವಾ ವಾದ ವಿವಾದಕ್ಕೂ ಬಳಸುವಂತಹ ಸಂಗತಿಗಳಿರಲಿಲ್ಲ. ಹೀಗೆ ಮಾಡಬೇಕು ಅನ್ನುವಾಗ ಅದರ ಹಿಂದೆ ಏನು ರಹಸ್ಯ ಇದೆ ಅನ್ನುವಂಥದ್ದು ಎಲ್ಲರಿಗೂ ಬಹಳಷ್ಟು ಮಂದಿಗೆ ಗೊತ್ತಿದ್ದಂತಹ ವಿಚಾರಗಳಾಗಿತ್ತು. ಹಾಗಾಗಿ ಯಾರೂ ವಾದ ಮಾಡ್ತಿರ್ಲಿಲ್ಲ. ಕಾಲಕ್ರಮೇಣ ಅದೊಂದಿಷ್ಟು ತಪ್ಪು ಕಲ್ಪನೆಗಳಿಗೆ, ಮೂಢಕಲ್ಪನೆಗಳಿಗೆ ಕಾರಣವಾಗಿ ಅಥವಾ ಒಂದಿಷ್ಟು ಜನರೇಷನ್ಗಳಲ್ಲಿ ಪ್ರಶ್ನೆ ಮಾಡುವುದನ್ನು ಬಿಟ್ಟು ಅಥವಾ ತಿಳಿದುಕೊಳ್ಳುವಂತಹ ವಿಚಾರಗಳನ್ನು ಬಿಟ್ಟು ಹಾಗೆ ಅಂದವಾಗಿ ಅದನ್ನು ರೂಢಿಸಿಕೊಳ್ಳುವಂತಹ ಕಾರಣದಿಂದಾಗಿ ನಮಗದರ ಕಾರಣಗಳು ಗೊತ್ತಿಲ್ಲದೆ ಇದ್ದಾಗ ಆಗಿದೆ. ಈಗ ಸ್ತ್ರೀ ಧರ್ಮ ಅಂತ ಹೇಳುವಾಗ ನಾನು ಆಗಲೇ ಹೇಳಿದೆ, ಪುರುಷರು ಅಂತ ಹೇಳುವಾಗ ಪುರುಷರಿಗೆ ಏನೇನು ಕರ್ಮಗಳನ್ನು ಮಾಡಬೇಕು. ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ವೇದವನ್ನು ಅಧ್ಯಯನ ಮಾಡುವುದರಿಂದ ಎದ್ದು ಸ್ನಾನಭೂತರಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ಹೇಳಿದ್ದು ನೆನಪಿದೆ ಅಂತ ಭಾವಿಸ್ತೇನೆ. ಕರ್ಮಗಳನ್ನು ಮಾಡಬೇಕು, ಸಂಬಂಧವಾದಂತಹ ಕರ್ಮಗಳನ್ನು ಮಾಡಬೇಕು. ಹಾಗೆ ಸ್ತ್ರೀಯರಿಗೆ ಏನು ಮಾಡಬೇಕು, ಸ್ತ್ರೀಯರು ಹೇಗೆ ನಡೆದುಕೊಳ್ಳಬೇಕು ಅಂತ ನಮ್ಮಲ್ಲಿ ಹಿಂದೆ ಒಂದು ಸಂಪ್ರದಾಯ ಅಥವಾ ಹಿಂದಿನ ಕಾಲದಲ್ಲಿ 2 ರೀತಿಯಾದಂತಹ ಧರ್ಮಾಚರಣೆಗಳನ್ನು ಸ್ತ್ರೀಯರಿಗೆ ಹೇಳಿದ್ದಾರೆ. ಬ್ರಹ್ಮವಾದಿನಿಗಳು ಅಂತ ಕೇಳಿದ್ದೀರಾ? ಬ್ರಹ್ಮವಾದಿನಿಗಳು ಅಂತಂದ್ರೆ ಶಾಸ್ತ್ರವನ್ನು ಅಭ್ಯಾಸ ಮಾಡಿ ವೇದಗಳನ್ನು ಅಭ್ಯಾಸಗಳನ್ನ ಮಾಡ್ತಾ ಭಗವಂತನ ಅಥವಾ ವೇದ ರಹಸ್ಯವನ್ನು ತಿಳಿಯುವ ಪ್ರಯತ್ನದಲ್ಲಿ ಮುಂದಾಗುವಂಥವ್ರಿಗೆ ಬ್ರಹ್ಮವಾದಿನಿಗಳು ಅಂತ ಹೇಳ್ತಾರೆ. ಅದಕ್ಕೊಂದು ಮಾತನ್ನು ಹೇಳ್ತಿದ್ರು ಹಿಂದೆ, ಯಾವುದಾದ್ರೂ ಒಂದನ್ನು ಮಾಡಿ. ಬ್ರಹ್ಮವಾದಿನಿಗಳಾದವರು ಸಂಸಾರಕ್ಕೆ ಇಳಿಯುವಂತಹದ್ದು ಅಷ್ಟು ಒಳ್ಳೆಯದಲ್ಲ ಅಂತ, ಯಾವುದಕ್ಕೂ ನ್ಯಾಯ ಒದಗಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಅಂದರೆ ಜ್ಞಾನವನ್ನು ಅಪೇಕ್ಷಿಸಿ ಅದಕ್ಕೂ ಈ ಬ್ರಹ್ಮವಾದಿನಿಗಳಿಗೆ ಒಂದು ಸಿಸ್ಟಮ್ ಆದರೆ, ಬ್ರಹ್ಮವಾದಿನಿಗಳಲ್ಲದೆ ಇದ್ದವರಿಗೆ ಇನ್ನೂ ಹೆಚ್ಚು ಪುಣ್ಯದಾಯಕ ಕೆಲಸವನ್ನು ಹೇಳಿದರು. ಏನು ಅಂತ ಕೇಳಿದ್ರೆ, ಸಂಸಾರದಲ್ಲಿದ್ದು ಸಂಸಾರವನ್ನು ನಡೆಸಿಕೊಂಡು ಹೋಗುವಂತಹ ಕ್ರಿಯೆಯನ್ನು ಮಾಡಬೇಕು. ಆ ಕರ್ಮವನ್ನು ಕ್ರಿಯೆಯನ್ನು ಮಾಡೋದ್ರಿಂದಾಗಿ ನಮಗೆ ಅಥವಾ ಸ್ತ್ರೀಯರಿಗೆ ವಿಷ್ಣು ಸಾಯುಜ್ಯದ ಮೋಕ್ಷ ಫಲಕ್ಕೆ ಅದು ನಾಂದಿ ಆಗ್ತದೆ ಅಂತ. ಆ ಕರ್ಮಗಳನ್ನು ಮಾಡಲಿಕ್ಕೆ ಒಂದಿಷ್ಟು ಶಕ್ತಿ ಬೇಕಲ್ಲ, ಆ ಶಕ್ತಿಗಾಗಿ ಒಂದಿಷ್ಟು ಆಧ್ಯಾತ್ಮಿಕ ನಡೆಗಳನ್ನು ಕೊಟ್ಟರು. ಆ ನಡೆಗಳೇ ನಮಗೆ ಈಗಿನ ಕಾಲದಲ್ಲಿ ರಿಸ್ಟ್ರಿಕ್ಟೆಡ್ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಹೇಳ್ತಾರಲ್ಲ, ನಿಮ್ದೊಂದು ಮೂಢನಂಬಿಕೆ. ಈಗ ಕೆಲವೊಬ್ರು ಹೇಳೋದುಂಟು, ಬೆಳಗ್ಗೆನೇ ಯಾಕೆ ಹೇಳಬೇಕು, ರಾತ್ರಿ ಇಡೀ ಕೆಲಸ ಮಾಡಿ ಸುಸ್ತಾಗಿರ್ತೇವೆ, ಯಾಕೆ ಹೇಳಬೇಕು? ಅದಕ್ಕೊಂದಿಷ್ಟು ಮಂಡುವಾದಗಳು. ಸರಿ, ಈ ಪ್ರಾಂತ್ಯದಲ್ಲಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತ ಹೇಳಿದ್ದೀರಿ. ಹೆಚ್ಚು ಚಳಿ ಇರುವಂತಹ ಪ್ರದೇಶಗಳು ಅಥವಾ ಪರ್ವತಗಳು, ಈ ಥರದ ಜಾಗಕ್ಕೆ ಹೋದಾಗ ತುಂಬ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹೇಳಿದಾಗ 3 ಗಂಟೆ 3:30 ನಾವು ಎದ್ದರೆ ದೇಹ ಹೆಚ್ಚು ದಿನ ಪ್ರಬಲವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೇನು ಹೇಳ್ತೀರಿ, ನಿಮ್ಮ ಶಾಸ್ತ್ರ ಇಲ್ಲೊಂದು ಅಲ್ಲೊಂದು ಹೇಳ್ತದ ಅಂತ?
ಅಲ್ವಾ? ಪ್ರಶ್ನೆ ಮಂಡುವಾದಗಳಿಗೆ ಈ ಥರದ್ದೊಂದು ಪುಷ್ಟಿಗಳುಂಟು ಅಂತ. ಅಲ್ಲೂ ಇದನ್ನೇ ನಿಯಮ ಹೇಳದ್ದು, ಎಲ್ಲೂ ನಿಯಮಗಳನ್ನು ಬದಲಾವಣೆ ಮಾಡಲಿಲ್ಲ. ಯಾಕೆ ನಿಯಮ ಅಂದರೆ ನಿಯಮಸ್ತು ಅನುಗ್ರಹಾಣಿ ಭವತು ಅಂತ ನಾನು ಬಹಳಷ್ಟು ಸಲ ನಿಮ್ಮಲ್ಲೆಲ್ಲ ಚರ್ಚೆ ಮಾಡುವಾಗ ಹೇಳ್ತೇನೆ. ಯಾಕೆ ರೂಲ್ಸ್ ಮಾಡಿದ್ದೀವಿ ಅಂದರೆ ನಮ್ಮ ಜೀವನ ಸರಿಯಾಗಿ ನಡೀಲಿಕ್ಕಾಗಿ ಮಾಡಿದಂತಹ ರೂಲ್ಸ್ಗಳು. ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಆಯಿತಾ, ಶುಚಿರಭೂತರಾಗಿ ಸ್ನಾನಾದಿಗಳನ್ನು ಮಾಡಿ ಸಾಂಸಾರಿಕ ಕ್ರಿಯೆಗೆ ಬೇಕಾದಂತಹದ್ದು ಏನು, ನಾನು ಆಗಲೇ ಹೇಳಿದ ಹಾಗೆ ನಮ್ಮ ದೇಹಕ್ಕೆ ಬೇಕಾದಂತಹ UV ರೇಸ್ ಹೆಚ್ಚು ಬೇಕಲ್ಲ, ಅದರಲ್ಲೂ ಕೂಡ ಬೆಳಗ್ಗಿನ ಪ್ರಕಾಶ ಅಂತ ಹೇಳುವಾಗ ಅದು ನಮ್ಮ ದೇಹದಲ್ಲಿ ಹೆಚ್ಚು ಚೈತನ್ಯವನ್ನು ಮೂಡಿಸ್ತದೆ. ಹಾಗಾಗಿ ಹೊರಗೆ ಹೋಗಿ ನಾವು ಸಾರಿಸುವಂತಹದ್ದು, ರಂಗೋಲಿ ಹಾಕುವಂತಹದ್ದು, ಆ ರಂಗೋಲಿ ಕ್ರಿಯೆಯಲ್ಲಿ ಮತ್ತೆ ವಿಜ್ಞಾನ, ಕ್ರಿಮಿಕೀಟಗಳಿಗೆಲ್ಲ ಆಹಾರ ನೀಡುವಂತೆ ನಾವು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟುಗಳಲ್ಲಿ ರಂಗೋಲಿ ಹಾಕುವಂತಹದ್ದು, ಮತ್ತು ಅಲಂಕಾರಿಕವಾಗಿ ಚೆಂದ ಕಾಣಿಸ್ತದಲ್ಲ. ಒಂದು ಮನೆ ಮುಂದೆ ರಂಗೋಲಿ ಇದ್ದಾಗ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದ ಹಾಗೆ ಮನಸ್ಸಿನಲ್ಲಿ ಒಂದು ಸದ್ಭಾವನೆ, ಸಂತೋಷ ಹುಟ್ಟುತ್ತದೆ ಅಲ್ವಾ? ಶುಭವಾದಂತಹದ್ದು ಅಂತ ಒಳ್ಳೆಯದನ್ನು ಕಾಣುವಾಗ ನಮಗೆ ಸಹಜವಾಗಿ ಸಂತೋಷ ಬರ್ತದಲ್ಲ. ಆ ಎಲ್ಲ ಒಂದು ಮಾನಸಿಕವಾದಂತಹ ಸಂಬಂಧವಾಗಿ ಕ್ರಿಯೆಗಾಗಿ ನಾವು ರಂಗೋಲಿಗಳನ್ನು ಹಾಕುವಂತಹದ್ದು, ತುಳಸಿ ಪೂಜೆ ಮಾಡುವಂತಹದ್ದು. UV ಕಿರಣಗಳು ದೇಹಕ್ಕೆ ಸಿಗುವುದಷ್ಟೇ ಅಲ್ಲ, ನಮಗೆ ಆಕ್ಸಿಜನ್ ಕೂಡ ಹೋಗಬೇಕಲ್ಲ, ಆಮ್ಲಜನಕ ಅದು ಬೇಕು. ಹಾಗಾಗಿ ತುಳಸಿ ಪೂಜೆಯನ್ನು ಮಾಡಿ, ಮತ್ತೆ ತುಳಸಿ ಅಂತ ಹೇಳುವಾಗ ನಮಗೆ ಭಾಗವತದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಏನು ಗೊತ್ತುಂಟ? ಯಾವ ಮನುಷ್ಯನ ಹತ್ತಿರ ಆಯ್ತಾ ಜ್ಞಾನವಂತನಾದಂತಹ ಬ್ರಾಹ್ಮಣ ಸಹವಾಸ ಅಂತ, ಅಥವಾ ನೀವು ಈಗಿನ ಕಾಲದಲ್ಲಿ ಫ್ರೆಂಡ್ಸ್ ಅಂತ ಇಟ್ಕೊಳ್ಳಿ, ಅವನ ಒಂದು ಜೊತೆಗೆ ಸಾಂಗತ್ಯ ಇರ್ತದೆಯೋ, ಯಾರ ಒಂದು ಮನೆಯಲ್ಲಿ ಉತ್ತಮವಾದಂಥ ಗೃಹಿಣಿ ತಾಯಿ ಅಥವಾ ಹೆಂಡತಿ ಇರ್ತಾಳೋ, ಯಾರ ಮನೆಯಲ್ಲಿ ತುಳಸಿ ಇರ್ತದೆಯೋ ಆ ಮನೆಯಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅರೆ ಇದರಲ್ಲಿ ನಮ್ಮ ಮನೆಗಳಲ್ಲಿ ಕಷ್ಟ ಅಥವಾ ಸಮಸ್ಯೆ ಅಂತ ನಾವು ಹೇಳ್ತೀವಿ ಅಂತ ಅಂದರೆ ಇದರಲ್ಲಿ ಯಾವುದ್ರಲ್ಲೂ ನಾವು ತಪ್ತಾ ಇದ್ದೀವಿ ಅಂತ. ಹಾಗಾಗಿ ತುಳಸಿಯನ್ನು ನಾವು ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡುವಂಥದ್ದು. ನಿಮಗೆ ಬೇಕು ಅಂದರೆ ಮಾಡಿ ಅಂತ. ತುಳಸಿ ಗಿಡ ನಿಮ್ಮ ಒಂದು ಮನೆ ಮುಂದೆ ಆ ದೇವವೃಕ್ಷವಾಗಿ ಅಲ್ಲಿದ್ದರೂ ಬೆಳೀತದೆ, ಅದರ ಕೆಲಸವನ್ನು ಮಾಡ್ತದೆ, ತೋಟದಲ್ಲಿದ್ದರೂ ಕೂಡ ಮಾಡ್ತದೆ. ನೀವು ಪೂಜೆ ಮಾಡಿಲ್ಲ ಅಂತ ತುಳಸಿ ತನ್ನ ಗುಣವನ್ನು ಏನಾದರೂ ಬಿಡುವುದಿಲ್ಲ. ಆದರೆ ನಿಮಗೆ ಬೇಕು ಅಂತಾದರೆ, ನಿಮಗದರಿಂದ ಒಳ್ಳೆಯದು ಸಿಗಬೇಕು, ನಿಮ್ಮ ದೇಹದಲ್ಲಿ ಆಂಟಿಬಯೋಟಿಕ್ಸ್ ರೋಗ ನಿರೋಧಕ ಶಕ್ತಿಗಳು ಹೆಚ್ಚಾಗಬೇಕಾ, ತುಳಸಿಯನ್ನು ಆರಾಧನೆ ಮಾಡಿ. ಯಾಕೆ ಏನು ಮುಂದೆ ಹೇಳ್ತೇನೆ ನಾನು. ಸ್ತ್ರೀಯರಿಗೆ ಯಾಕೆ ಬೇಕು, ಗಂಡಸರಿಗೆ ಬೇಡವಾ? ಹಾಗಾದರೆ ಅಲ್ಲ, ಹೆಚ್ಚು ಗಂಡಸರು ಹೊರಗೆ ಓಡಾಡ್ತಾರೆ, ಅವ್ರಿಗೆ ಆಂಟಿಬಯೋಟಿಕ್ಸ್ ಬೇಡವಾ? ರೋಗ ನಿರೋಧಕ ಶಕ್ತಿ ಬೇಡವಾ? ಬೇಕು, ಅವರಿಗೂ ಬೇಕು. ಹಾಗಾಗಿ ಪೂಜೆ ಮಾಡುವಾಗ ತುಳಸಿಯನ್ನು ಬಳಸಿ ಹೆಚ್ಚು ಅಂತ ಹೇಳುವುದು. ಹಾಗೆ ತುಳಸಿಯನ್ನು ಆರಾಧನೆ ಮಾಡುವಂಥದ್ದು. ಅದರ ನಂತರ ಅಗ್ನಿಯನ್ನು ಆರಾಧನೆ ಮಾಡಬೇಕು. ನೋಡಿ, ನಾನು ಇದನ್ನು ಯಾವಾಗಲೂ ಹೇಳ್ತೇನೆ, ಮನೆಯಲ್ಲಿ ನಾವು ಹೆಣ್ಮಕ್ಳು ಅಡುಗೆ ಮಾಡ್ತಾರೆ ಅಲ್ವಾ, ಮಾಡುವಾಗ ಅವರ ಭಾವನೆ ಏನಿರ್ತದೆ, ನನ್ನ ಗಂಡ, ನನ್ನ ಮಕ್ಕಳು ಆಯಿತಾ, ನಮ್ಮ ಮನೆಯಲ್ಲಿರೋರೆಲ್ಲ ಇದನ್ನು ತಿಂದು ಸುಖವಾಗಿರಲಪ್ಪ, ಒಳ್ಳೆ ದಷ್ಟಪುಷ್ಟರಾಗಲಿ, ಶಕ್ತಿ ಬರಲಿ, ಇದೆ ಅಲ್ವಾ ಭಾವನೆ. ಇದನ್ನು ತಿಂದು ಹಾಳಾಗಿ ಹೋಗಲಿ ಅಥವಾ ಮಾಡಬೇಕು ಅಂತ ಯಾರೂ ಮಾಡೋದಿಲ್ಲ ಅಲ್ಲ. ಎಂಥ ಕೋಪ ಇದ್ದರೂ ಇದನ್ನು ನಾನು ಕಂಡಿರುವುದು. ಯಾರ ಮನೆಯಲ್ಲಾದರೂ ಕೂಡ ಹೆಣ್ಣುಮಕ್ಕಳು ಅಡುಗೆ ಮಾಡುವಂತಹ ವಿಚಾರದಲ್ಲಿ ಎಷ್ಟೇ ಕೋಪ ಇರಲಿ, ಏನೇ ಸ್ಥಿತಿ ಇರಲಿ, ಅಡಿಗೆಗೆ ಅಂತ ನಿಂತಾಗ ಅವರ ಭಾವನೆ ಇರುವುದಿದೆ, ಎಲ್ಲರೂ ಹೊಟ್ಟೆ ತುಂಬ ತಿನ್ನಬೇಕು ಅಲ್ವಾ. ಆ ಭಾವನೆ ಉತ್ಪತ್ತಿಯಾಗುವಾಗ ಅದಕ್ಕೆ ಬೇಕಾದಂತಹ ಕ್ರಿಯೆಗಳನ್ನು ಮಾಡಿಕೊಡುವನು ಯಾರು? ಅಗ್ನಿದೇವ. ಹಾಗಾಗಿ ಆ ಅಗ್ನಿಯನ್ನು ಆರಾಧನೆ ಮಾಡಬೇಕು. ನಮ್ಮಲ್ಲಿಗೆ ಎಷ್ಟು ಜನ ಆಗಲಿ ಗ್ಯಾಸೇ ಇದೆ ಅಂತ ಅಂದ್ಕೊಳ್ಳುವ, ಹಿಂದಿನ ಹಾಗೆ ಸೌದೆ ಒಲೆ ಬೇಡ, ಬೆಳಗ್ಗೆ ಎದ್ದು ಹೋಗಿ ಮಾಡುವಾಗ ಕೊನೆಯ ಪಕ್ಷ ಆ ನಿಮ್ಮ ಗ್ಯಾಸ್ ಸ್ಟವ್ನ ಒರೆಸಿಯ ನಮಸ್ಕಾರ ಮಾಡೋ ಪದ್ಧತಿ ಯಾರು ಇಟ್ಕೊಂಡಿದ್ದೀರಾ? ನಾನು ನೋಡಿದ್ದೇನೆ, ನೇರವಾಗಿ ಹೋಗಿ ಗ್ಯಾಸ್ ಬಿಟ್ಟು ಹಚ್ಚುವುದನ್ನು ನೋಡಿದ್ದೇನೆ. ಅದರಲ್ಲೂ ಈಗ ಎಲೆಕ್ಟ್ರಿಕ್ ಅಲ್ಲ, ಟಕ್ ಅಂದರೆ ಆಯಿತು ಬರ್ತದೆ ಅಲ್ವಾ.
ಹಾ ಅಲ್ಲ, ಮಾಡಬೇಕು ಅಂತ. ನೀವು ಮಾಡಲಿಲ್ಲ ಅಥವಾ ನೀವು ಮಾಡ್ತಾ ಇದ್ದೀರಿ ಅಂತಲ್ಲ, ನಾನು ಸಾರ್ವಜನಿಕವಾಗಿ ಹೇಳುವಾಗ ಪರ್ಸೆಂಟೇಜ್ ಎಲ್ಲಿ ಜಾಸ್ತಿ ಉಂಟು ಅದನ್ನು ಹೇಳ್ತಾ ಇದ್ದೇನೆ. ಹಾಗೆ ಮಾಡಬೇಕಲ್ಲ. ಅದು ಮಾಡೋದ್ರಿಂದ ನಿಮ್ಮ ಭಾವನೆಯಲ್ಲಿ ಏನು ಬರ್ತದೆ? ಮಾನಸಿಕವಾಗಿ ನೀವು ಸಿದ್ಧರಾಗ್ತೀರಿ, ನಿಮ್ಮ ಮನಸ್ಸಿನಿಂದ ಸಿದ್ಧರಾಗ್ತೀರಿ. ಆ ಅಗ್ನಿಯಿಂದ ಪ್ರಕಾಶಮಾನವಾದಂತಹ ಅಡಿಗೆಯನ್ನು ಮಾಡಲಿಕ್ಕೆ ನಿಮಗೆ ಸಿದ್ಧರಾಗ್ತೀರಿ. ಮತ್ತೆ ಗರುಡ ಪುರಾಣ ಹೇಳುತ್ತದೆ, ಈ ಪೂಜಾ ಕರ್ಮ ಮತ್ತು ಉಳಿದೆಲ್ಲ ಕಾರ್ಯಗಳಲ್ಲಿ ಗಂಡು ಮಕ್ಕಳಿಗೆ ಪ್ರತಿನಿತ್ಯವೂ ಕೂಡ ತಲೆಸ್ನಾನ ಹೇಳಿದ್ದಾನೆ. ಶುದ್ಧಿಗೆ ಅನ್ನುವ ತಲೆಸ್ನಾನ, ಹೆಣ್ಣಿಗೆ ಹೇಳಲಿಲ್ಲ ಅಂತ, ಹೆಣ್ಣು ಮಕ್ಕಳಿಗೆ ಹೇಳಲಿಲ್ಲ. ಒಮ್ಮೆ ತಲೆಸ್ನಾನ ಮಾಡಿದರೆ 3 ದಿನಗಳವರೆಗೆ ಅವಕಾಶವನ್ನು ಇಟ್ಟಿದ್ದಾರೆ. 15 ದಿನ ಅಲ್ಲ, 3 ದಿನ ಅಲ್ಲ. ಈಗ ಇರುವುದನ್ನ ನಾನು ಹೇಳ್ತೇನೆ, 15 ದಿನದ ತನಕ ತುಂಬ ಮುಂದೆ ಹೋಗೋದು ಬೇಡ. 3 ದಿನ ಅವಕಾಶವನ್ನು ಕೊಟ್ಟಿದ್ದಾನೆ. ಅಲ್ಲ, ಸಾಮಾನ್ಯವಾಗಿ ಈಗ ನಮ್ಮ ಪ್ರಾಕ್ಟೀಸ್ ಕೂಡ ಹಾಗೆ ಇದೆ ಅಲ್ಲ, ಹೆಣ್ಮಕ್ಳು ಸಾಮಾನ್ಯ 3 ರಿಂದ 4 ದಿನದ ಒಳಗೆ ಒಮ್ಮೆ ತಲೆ ಸ್ನಾನ ಮಾಡೋದು, ವಾರಕ್ಕೆ 2 ಸಲ. ಅಲ್ಲಿಗೆ ಅಷ್ಟೇ ಬಂತು ಅಂತ. ಆಯ್ತಾ? ಪ್ರತಿನಿತ್ಯ ಹೆಣ್ಣುಮಕ್ಕಳು ತಲೆ ಸ್ನಾನ ಮಾಡುವ ನಿಯಮ ಇಲ್ಲ. ಯಾಕಿಲ್ಲ ಅಂತೇಳಿ ನಿಮಗೆ ಗೊತ್ತುಂಟು, ಅದರ ಹಿಂದಿರುವ ಕಷ್ಟ ಉಂಟು ಅಂತ. ಶುದ್ಧಳು ಪ್ರತಿ ಹೆಣ್ಣನ್ನ ನಿಮಗೆ ಇದರಲ್ಲಿ ಬಹಳ ಶುದ್ಧ ವಸ್ತುಗಳಲ್ಲಿ ಮತ್ತು ಶುದ್ಧ ಜೀವಗಳಲ್ಲಿ ಹೆಣ್ಣುಮಕ್ಕಳನ್ನು ಶುದ್ಧ ಅಂತ ಗರುಡ ಪುರಾಣ ಉಚ್ಚಾರ ಮಾಡಿದೆ. ಈಗ ಹೇಳಿ, ಈ ಗರುಡ ಪುರಾಣ ಹೆಣ್ಣು ಮಕ್ಕಳ ದೌರ್ಜನ್ಯಕ್ಕೆ ಕಾರಣ ಆಗಿದೆಯಾ? ಈ ಶಬ್ದವನ್ನೇ ಪ್ರಥಮವಾಗಿ ಬಳಸಿರುವುದು ವ್ಯಾಸರು ಬರೆದದ್ದು, ಅವರೇ ಬಳಸಿದಂಥದ್ದು. ಆ ರೀತಿ ಈಗ ಮನೆಯಲ್ಲಿ ಗಂಡಸರು ಪೂಜೆ ಮಾಡುವಾಗ ಹೆಣ್ಮಕ್ಳೇ ಅಲ್ಲ ನೈವೇದ್ಯಕ್ಕೆಲ್ಲ ಮಾಡೋದು. ಮಠ ಮಂದಿರಗಳಲ್ಲಿ ಗಂಡಸರು ಮಾಡೋದಾಯ್ತು, ತಲೆ ಸ್ನಾನ ಮಾಡಿ ಎಲ್ಲ ಮಾಡ್ತಾರೆ ಅಂತ. ಹಾಗೆ ಮಡಿ ಅಂತಂದ್ರೆ ಏನು? ಮೊದಲು ನಾವು ಅದನ್ನು ತಿಳ್ಕೊಳ್ಬೇಕು. ಆಯ್ತಾ? ಮಡಿ ಏನದು? ನಾವು ಮಡಿ ಎನ್ನುವ ಶಬ್ದ ಅಂತ ಹೇಳುವಾಗ ಈ ಕನ್ನಡದ ವ್ಯಾಕರಣ ನಿಘಂಟಿನಲ್ಲಿ ಹೋದ್ರೆ ತೊಳೆದು ಇಸ್ತ್ರಿ ಮಾಡಿ ಇಟ್ಟ ವಸ್ತ್ರಕ್ಕೆ ಮಡಿ, ಮುಗಿದು ಹೋಯ್ತು. ಇಷ್ಟೇ ಮಡಿ ಅಂತಂದ್ರೆ. ಅದು ನೀವು ಬಿಳಿಯ ವಸ್ತ್ರ, ಕೆಂಪು ವಸ್ತ್ರ, ಪ್ಯಾಂಟು, ಶರ್ಟು ಏನನ್ನೂ ಹೇಳಲಿಲ್ಲ. ಬಹುಶಃ ಬರೆಯುವಾಗ ಅವ್ರಿಗೆ ಗೊತ್ತಿರಲಿಲ್ಲ ಈ ಥರದ್ದೆಲ್ಲ ಬರ್ತದೆ. ಆದರೆ ಮಡಿ ಅಂದರೆ ಶುಭ್ರವಾಗಿ ತೊಳೆದು ಮಡಿಚಿಡುವುದು, ಇಸ್ತ್ರಿನೂ ಅಲ್ಲ, ಸರಿಯಾಗಿ ಮಡಚಿ ಇಡುವಂತಹ ವಸ್ತ್ರ ಅಂತ. ಆ ರೀತಿಯಾದಂತಹ ವಸ್ತ್ರ ಮಡಿ. ಹಾಗಾದರೆ ಏನದು ಅಂತ ಕೇಳಿದ್ರೆ, ಶುದ್ಧರಾಗಿ ಶುಚಿರ್ಭೂತರಾಗಿ ಕೆಲಸ ಕರ್ಮಗಳನ್ನು ಮಾಡೋದು ಮಡಿ. ಈ ಮಡಿಯಲ್ಲಿ ತುಂಬ ಬರ್ತದೆ. ಅಂದರೆ ಮಾಡುವಾಗ ಸ್ನಾನ ಕ್ರಿಯೆ ಒಂದು ಶುದ್ಧತೆ ಆಯಿತು. ಅದಾದ ಮೇಲೆ ಅಡಿಗೆ ಮಾಡುವಾಗ ನಮ್ಮಲ್ಲಿ ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ ನಿಮಗೆ. ಅನ್ನ ಮಾಡಿರ್ತೀರಿ, ಪಾತ್ರೆ, ಇನ್ನೊಂದು ಪಾತ್ರೆಗೆ ಅನ್ನ ಬಗ್ಸಿದ್ರಿ, ಬಕೆಟಿಗೆ ನಾವು ಬಡಿಸ್ಲಿಕ್ಕೆ ಬೇಕಲ್ಲ, ಬಗ್ಸಿದ್ರಿ. ಅದೇ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀರಾ? ಇಲ್ಲ. ತಕ್ಷಣ ಏನು ಮಾಡ್ತೀರಿ ನೀವು? ಮಾಡುವಂಥ ಪರಿಸ್ಥಿತಿ ಇದ್ರೆ ತೊಳೆದು ಮಾಡ್ತೀರಿ. ಯಾಕೆ ಮಾಡಬೇಕು? ಬರಬಾರ್ದು. ಅದ್ರ ಹಿಂದೊಂದು ಆಯಿತು, ಸಾಂಬಾರು ಮಾಡೋದಿಲ್ಲ, ಬೇರೆ ಬೇರೆ ಪಾತ್ರೆಗಳನ್ನು ಉಪಯೋಗಿಸಿ ಪದಾರ್ಥಗಳನ್ನು ಎಲ್ಲವನ್ನು ಮಾಡ್ತೀರಿ. ಆಯಿತಾ? ಯಾಕೆ ಅಂತ ಕೇಳಿದ್ರೆ ಶುದ್ಧವಾಗಿ ಅಡಿಗೆ ಇರಬೇಕು ಅಂತ. ಈಗ ಅನ್ನ ಮುಟ್ಟಿದ ಕೈನಲ್ಲಿ ಅನ್ನವನ್ನು ಬಡಿಸಿ ಆದಮೇಲೆ ಕೈ ತೊಳೆಯುವ ಪದ್ಧತಿ ಉಂಟು. ಯಾಕೆ ಹಾಗೆ? ಮುಸುರೆ ಅಂತ ಒಂದು ಶಬ್ದ ಅಲ್ವಾ? ಯಾರು ಮುಸುರೆ? ಹಾಗಾದ್ರೆ ಅನ್ನ ಮುಸುರೆಯೋ ನಾವು ಮುಸುರೆಯೋ? ಯಾಕೆ ಗೊತ್ತುಂಟ? ವೇದದಲ್ಲಿ ಅನ್ನವನ್ನ ಪರಬ್ರಹ್ಮ ಅಂತ ಹೇಳಿದ್ದಾರೆ, ಅನ್ನವನ್ನ ಪರಬ್ರಹ್ಮ ವಸ್ತು ಅಂತ ಹೇಳಿದ್ದಾರೆ. ಈಗ ನಮಗೆ ಅಕ್ಕಿ ಅನ್ನ ನೆನ್ಪಿಟ್ಕೊಳ್ಳಿ, ವೇದದಲ್ಲಿ ಅನ್ನ ಶಬ್ದ ಬಳಸಿರೋದು. ಈಗ ನಾವು ಉಪಯೋಗಿಸುವಂತ ಪ್ರಧಾನವಾದ ಆಹಾರದಲ್ಲಿ ಅನ್ನ ಅಲ್ವಾ? ನೀವು ಅದೇ ಉತ್ತರಕ್ಕೆ ಹೋದ್ರೆ ಗೋಧಿಯನ್ನು ಬಳಸ್ತಾರೆ, ಅವರು ಗೋಧಿ ಮುಸುರೆ ಅಂತಾರೆ, ಗೊತ್ತುಂಟಾ? ನಮ್ಮಲ್ಲಿ ಗೋಧಿ ಮುಸುರೆ ಅಲ್ಲ, ನಮ್ಮಲ್ಲಿ ಗೋಧಿಯನ್ನು ಮುಸುರೆ ಅಂತ ಹೇಳುವುದಿಲ್ಲ, ನಮ್ಮಲ್ಲಿ ಅಕ್ಕಿಯಿಂದ ಮಾಡಿದ ಅನ್ನವನ್ನು ಮುಸುರೆ ಅಂತ ಹೇಳ್ತೇವೆ. ಅವರು ಗೋಧಿಯಿಂದ ಬೇಯಿಸಿದಂಥ ಪದಾರ್ಥವನ್ನು ಅನ್ನ ಅಂತ ಹೇಳ್ತಾರೆ ಅವರು. ಅಲ್ಲಿ ಮೇನ್ ಯಾಕೆ ಅದು ಮುಸುರೆ? ನಾವು ಅದನ್ನು ಮುಟ್ಟಿದ ತಕ್ಷಣ ಕೈ ಯಾಕೆ ತೊಳ್ಕೊಂಡು ಬೇರೆ ಪದಾರ್ಥವನ್ನು ಮುಟ್ತೀವಿ? ಗೊತ್ತುಂಟಾ ಯಾಕೆ? ತುಂಬ ಸಿಂಪಲ್. ಇದನ್ನೆಲ್ಲ ಯಾರು ನಾನು ಬಂದು ಹೇಳಬೇಕು ಅಂತಿಲ್ಲ. ಈ ಆಧುನಿಕ ಯುಗದಲ್ಲಿ ನಿಮ್ಮ ಕೈಯಲ್ಲಿ ಎಲ್ಲ ಉಂಟು. ಅನ್ನ ಅಂತ ಹೇಳುವಾಗ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಕೇಳಿದಿರಲ್ಲ? ಕಾರ್ಬೋಹೈಡ್ರೇಟ್ಸ್ ಈಗೆಲ್ಲ ಸಪ್ಲಿಮೆಂಟ್ಸ್ಗಳೆಲ್ಲ ತಗೊಳ್ತೀರಲ್ಲ, ಆ ಕಾರ್ಬೋಹೈಡ್ರೇಟ್ಸು ನಮ್ಮ ಕೈಗೆ ಸ್ಪರ್ಶ ಆಗಿರ್ತದೆ. ಆ ಒಂದು
ಕಾರ್ಬೋಹೈಡ್ರೇಟ್ಸ್ ಇನ್ನೊಂದು ಪದಾರ್ಥಕ್ಕೆ ಹೋದಾಗ, ಸಾರೋ ಸಾಂಬಾರೋ ಮಜ್ಜಿಗೆಯೋ ಇದಕ್ಕೆ ಹೋದಾಗ ಆ ಪದಾರ್ಥ ಹಾಳಾಗ್ತದೆ. ಹಾಗಾಗಿ ಕೈಯನ್ನು ತೊಳ್ಕೊಂಡು ಮುಟ್ಟಿ ಅಂತ. ಅನ್ನ ಮುಸುರೆ ಅಲ್ಲ, ಅಲ್ಲಿಗೆ ನಮ್ಮ ಕೈ ಮುಸುರೆ. ಹಾಗಾಗಿ ಅನ್ನವನ್ನೇ ತೆಗೊಳ್ಳೋದಲ್ಲ ಅಂತ. ಯಾಕೆಂದ್ರೆ ಅದು ಪುಷ್ಟಿಯನ್ನು ಕೊಡುವುದು, ನಮ್ಮಲ್ಲಿ ಶಕ್ತಿ ಉತ್ಪತ್ತಿ ಮಾಡುವುದು, ನಮ್ಮಲ್ಲಿ ಭಾವನೆಗಳನ್ನು ಉತ್ಪತ್ತಿ ಮಾಡಲಿಕ್ಕೆಲ್ಲ ಈ ಕೆಮಿಕಲ್ ನಮ್ಮನ್ನು ಕೆಲಸ ಮಾಡ್ತದೆ. ಹಾಗಾಗಿ ಅನ್ನವನ್ನು ನಾವು ಸ್ವೀಕರಿಸುವುದು. ಕೆಲವು ವ್ರತಾಚರಣೆಗಳಲ್ಲಿ ಅನ್ನ ಬೇಡ ಅಂತ ಹೇಳುವಂಥ ಕಾರಣಗಳು. ಮಡಿ ಅಂತ ಇದು ಶುಚಿತ್ವ ಅಂತ. ಆ ರೀತಿ ಶುದ್ಧರಾಗಿ ಮಾಡೋದಕ್ಕೆ ಮಡಿ ಅಂತ. ಅವೆಲ್ಲ ಕ್ರಿಯೆಗಳು, ನೆಲವನ್ನು ಒರೆಸುವುದು, ದೇವರ ಮನೆ ಸ್ವಚ್ಛ ಮಾಡುವುದು, ಇವೆಲ್ಲ ಮಾಡಿಕೊಂಡು ಪೂಜೆ ಮಾಡುವುದು, ಇವೆಲ್ಲ ಯಾಕೆ ಅಂತ ಶುದ್ಧತ್ವ, ನಮ್ಮ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಕೊಡಬಾರದು ಅಂತ ನಾವು ಮಾಡುವ ಶುಚಿತ್ವ. ಹಾಗಂತೇಳಿ ಈಗ ನಾವು ಹೋಟ್ಲಿಗೆ ಹೋದಾಗ ರೋಡ್ ಸೈಡ್ನಲ್ಲಿ ನಿಂತು ಕೂತು ತಿಂತೇವೆ, ಅಲ್ಲಿ ನೀವು ಹೋಗಿ ಮಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ರೋಗಗಳು ಎಷ್ಟು ಬರ್ತದೆ ಗೊತ್ತುಂಟು ಅಲ್ವಾ? ಅಲ್ಲ, ತಪ್ಪು ಅಂತಲ್ಲ, ನೀವು ಮಾಡಲಿ ಅದನ್ನು ಮಾಡೋದು ಅಂತ. ಹಾಗಾಗಿ ಹಾಗೆ ಮಡಿಯಲ್ಲಿ ಆ ಹೆಣ್ಣು ದೇವರ ಪೂಜೆಗೆ ಬೇಕಾದ ಸಹಕಾರಗಳನ್ನು ಮಾಡಬೇಕು. ಮತ್ತೊಂದು ಪ್ರಶ್ನೆ ನನ್ನಲ್ಲಿ ಯಾವಾಗಲೂ ಬರೋದು, ಹೆಣ್ಮಕ್ಳು ಪೂಜೆ ಮಾಡ್ಬೋದಾ ಭಟ್ರೆ ಅಂತ. ಮಾಡಬೇಡಿ ಅಂತ ಯಾರು ಹೇಳಿದ್ದು? ಮಾಡಬೇಡಿ ಅಂತ ಯಾರು ಹೇಳಿದ್ದು? ಎಲ್ಲರಲ್ಲೂ ಪುರುಷ ಇರುವಾಗ, ಪುರದಲ್ಲಿರುವ ಈಶನಿರುವಾಗ ಈಶನ ಪೂಜೆಯನ್ನು ಯಾಕೆ ಮಾಡಬಾರ್ದು? ಮಾಡಬಹುದು. ಅದು ತುಂಬ ಲಾಂಗ್ ಚರ್ಚೆ ಬೇಡ. ಸಾಲಿಗ್ರಾಮ ಮಾಡ್ಬೋದಾ, ಗಣಪತಿ ವಿಗ್ರಹಗಳನ್ನು ಪೂಜೆ ಮಾಡ್ಬೋದಾ, ಅಥವಾ ಬರೀ ಫೋಟೋ ಪೂಜೆ ಮಾಡಬೇಕಾ, ಈಗೆಲ್ಲ ಚರ್ಚೆಗಳು ಉಂಟಲ್ಲ. ಅದಕ್ಕೆಲ್ಲದಕ್ಕೂ ಉತ್ತರ ಉಂಟು. ಆದರೆ ವಿಶೇಷವಾಗಿ ಈಗ ಜನರಲ್ ಆಗಿ ತಿಳ್ಕೊಳ್ಳಿ, ಪೂಜೆ ಮಾಡ್ಬೋದು, ಖಂಡಿತ ಪೂಜೆ ಮಾಡ್ಬೋದು. ಆಮೇಲೆ ಇದೆಲ್ಲ ಕ್ರಿಯೆಗಳು ಯಾಕೆ ಬೇಕು ಗೊತ್ತುಂಟಾ? ಯಾಕೆ ಬೇಕು ಅಂತ ಮೊದಲು ನೋಡಬೇಕಲ್ಲ ನಾವು. ಇಷ್ಟೆಲ್ಲ ಆಯ್ತಪ್ಪ, ಇಷ್ಟು ಶಿಸ್ತುಬದ್ಧರಾಗಿ ನಾವು ಯಾಕೆ ಬದುಕಬೇಕು ಅಂತ ಕೇಳಿದರೆ, ಸಂಸಾರವನ್ನು ತೂಗಿಸ್ಲಿಕ್ಕೆ ಇದಿಷ್ಟು ಬೇಕು. ಒಂದು ಹೆಣ್ಣು ಯಾವುದೋ ಮನೆಯಿಂದ ಒಂದು ಗಂಡನ ಮನೆಗೆ ಬರ್ತಾಳೆ. ಅವರ ಸಂಸ್ಕಾರ ಬೇರೆ, ಅವರ ಪದ್ಧತಿ ಬೇರೆ, ಅವರ ನಿಯಮಗಳು ಬೇರೆ, ಅವರ ಆಹಾರ ಪದ್ಧತಿ ಬೇರೆ. ಎಲ್ಲವನ್ನ ಬಿಟ್ಟು ಇಲ್ಲಿ ಬಂದು ಈ ಮನೆಯ ಸಂಪ್ರದಾಯ ಶಾಸ್ತ್ರಗಳನ್ನು ತನ್ನಲ್ಲಿ ರೂಢಿಸ್ಕೊಳ್ಬೇಕು. ತುಂಬ ಕಷ್ಟ. ಗಂಡಸರಿಗೆ ಈ ಸಮಸ್ಯೆ ಇಲ್ಲ. ರೂಢಿಸಿಕೊಂಡು ಗಂಡನ ಮನಸ್ಸಿಗೆ ಸಂತೋಷ ಆಗುವಂತೆ ನಡ್ಕೊಳ್ಬೇಕು. ಅತ್ತೆ, ಮಾವ, ಮೈದುನ, ಹೀಗೆ ಮನೆಯಲ್ಲಿರೋರೆಲ್ಲರ ಮನಸ್ಸಿಗೆ ಸಂತೋಷವಾಗುವಂತೆ ನಡೆದು ಆ ಮನೆಯಲ್ಲಿ ಸಾಮರಸ್ಯ ಹುಟ್ಟಿಸುವಂತೆ ಆ ಹೆಣ್ಣು ನೋಡಿಕೊಳ್ಬೇಕು. ಅದು ವಿಷ್ಣು ಸಾಯುಜ್ಯಕ್ಕೆ ಕಾರಣವಾಗ್ತದೆ ಅಂತ ಅಲ್ವಾ? ಇದಿಷ್ಟು ಮಾಡಬೇಕು ಅಂತಾದರೆ ಈಗ ನಾವಲ್ಲಿ ಹೇಳೋದು ಸುಲಭ. ಒಂದೊಂದು ನೋಡಿ, ನಾವು ತುಂಬ ದೂರ ಹುಡುಕೋದು ಬೇಡ. ಗಂಡನ ಮನಸ್ಸನ್ನು ಗೆಲ್ಲಲಿಕ್ಕೆ ಏನು ಮಾಡಬೇಕಂತೆ ಗೊತ್ತುಂಟಾ? ಅವನಿಗೆ ಇಷ್ಟವಾದ ಆಹಾರ ಮಾಡಿ ಹಾಕಿದ್ರೆ ಸಾಕು, ಹೊಟ್ಟೆಯಲ್ಲಿರ್ತದೆ ಅಂತ. ಆ ಕ್ರಿಯೆಯನ್ನು ಶುದ್ಧವಾಗಿ ಮಾಡಿದ್ರೆ ಆಯ್ತು. ಅಂದರೆ ಏನೋ ಅವನು ಕೇಳಿದ್ದಾನೆ ಅಂತ ಹೇಳಿ ಸುಮ್ಮನೆ ಏನೋ ಮಾಡೋದಲ್ಲ ಅಂತ. ಶುದ್ಧವಾಗಿ ಮಾಡಿದಾಗ ಆರೋಗ್ಯವೂ ಕೊಡ್ತದೆ, ಮನಸ್ಸಿಗೆ ಸಂತೋಷವನ್ನು ಕೊಡ್ತದೆ. ಈ ಸಾಮರಸ್ಯವನ್ನ ಹೆಣ್ಣು ನಿರ್ಧಾರ ಮಾಡಬೇಕು. ಕಷ್ಟ ಉಂಟು, ಸುಲಭದ ಕೆಲಸ ಅಲ್ಲ. ಒಂದು ದಿನ ನಿಮ್ಮ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೆಣ್ಣಿನ ಸಂಸ್ಕಾರಗಳು ಹೀಗಿದ್ದು, ಹಿಂದೆ ಶಾಸ್ತ್ರವನ್ನ ಸಂಸಾರವನ್ನ ಎರಡನ್ನೂ ತೂಗಿಸಿಕೊಂಡು ಆ ಹೆಣ್ಣು ಮಕ್ಕಳು ಮುಂದೆ ಹೋಗಲಿಲ್ಲ ಅಂತ ಆಗಿದ್ರೆ, ನಮ್ಮಲ್ಲಿ ಮೂಢನಂಬಿಕೆ ಅಂತ ಹೇಳ್ತೇವೆ, ಆ ಮೂಢನಂಬಿಕೆಯನ್ನೇ, ಅವರು ಹೇಳುವ ಮೂಢನಂಬಿಕೆಯನ್ನೇ ನಮ್ಮ ಹೆಣ್ಣು ಮಕ್ಕಳು ಇಟ್ಟುಕೊಂಡು ಇಷ್ಟು ಸಾಮರಸ್ಯದಲ್ಲಿ ಬದುಕಿ ಸಂಸಾರವನ್ನು ತೂಗಿಸಿ ಲೋಕಕ್ಕೆ ಎಂತೆಂಥ ಮಹಾಪುರುಷರನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಹೇಳುವಾಗ ಆಧ್ಯಾತ್ಮಿಕವಾಗಿ ಆಚಾರ್ಯತ್ರಯರನ್ನು ಹೇಳ್ತೇವೆ. ಎಲ್ಲರೂ ತಾಯಿ ಗರ್ಭದಿಂದ ಬಂದವರು. ಆ ಆಚಾರ್ಯತ್ರಯರಿಗೆ ಸಂಸ್ಕಾರ ಬಂದದ್ದಿಲ್ಲಿಂದ, ತಾಯಿಯಿಂದ ಅಲ್ವಾ? ತಾಯಿಯಿಂದ ಬರಬೇಕು ಅಂತ. ಈಗ ಎಲ್ಲರ
ಎಲ್ಲರಿಗೂ ಕೂಡ ಮನೆಯಲ್ಲಿ ಒಬ್ಬರು ಶಂಕರಾಚಾರ್ಯರು ಬೇಕು, ಒಬ್ರು ಶಿವಾಜಿ ಬೇಕು, ಇನ್ನು ಮೋದಿ ಬೇಕು ಅಲ್ವಾ? ಅದಕ್ಕೆ ಪ್ರಯತ್ನ ಯಾರ್ದು ಬೇಕು? ತಾಯಂದ್ರದ್ದು ಬೇಕಲ್ವಾ? ಆ ತಾಯಂದಿರೇ ಸಂಸ್ಕಾರಹೀನರಾದರೆ ಮಕ್ಕಳಿಗೆ ಅಂತ ಕಲಿಸೋದು? ಮಕ್ಕಳನ್ನು ಹೇಗೆ ಸಿದ್ಧ ಮಾಡೋದು ಅಲ್ವಾ? ತಾಯಿಯಲ್ವ ಮೊದಲು ಹೇಳ್ಕೊಡೋದು ಪಾಠ. ಈಗ ನನ್ನ ಮಗಳಿಂದ ಹೇಳ್ತೇನೆ, ನನ್ನ ಮಗಳು ಅಪ್ಪ ಅಂತ ಕರೆದ್ಲು ಅಂತ ಮೊದಲನೇ ಶಬ್ದ ಅಂತೇಳಿ ನನ್ನ ಹೆಂಡತಿ ನನ್ನನ್ನು ರೇಗಿಸ್ತಿದ್ಲು. ಆದರೆ ಇವತ್ತಿಗೂ ಕೂಡ, ಆ ದಿನದಿಂದ ಇವತ್ತಿಗೂ ಕೂಡ ಅವಳಾಡುವ ಪ್ರತಿ ಶಬ್ದ, ಅವಳಾಡುವ ಪ್ರತಿಯೊಂದು ನಡೆಗಳು, ಪ್ರತಿ ವಿದ್ಯೆಗಳನ್ನು ನನ್ನ ಹೆಂಡತಿ ಅವಳಿಗೆ ಪಾಠ ಮಾಡ್ತಾಳೆ, ತೋರಿಸಿಕೊಡ್ತಾಳೆ, ಹೇಳಿಕೊಡ್ತಾಳೆ, ಟ್ರೈನ್ ಮಾಡ್ತಾಳೆ. ಈ ಸಂಸ್ಕಾರವನ್ನು ಕಲಿಸೋದು ಹೆಣ್ಮಕ್ಳೇ. ನಾನು ಯಾವತ್ತೂ ಮಾಡಲಿಲ್ಲ ಅಂತ, ನಾನು ಹೀಗೆ ಮೈಕ್ನಲ್ಲಿ ಎಲ್ಲರಿಗೆ ಹೇಳೋದಷ್ಟೇ ಬಿಟ್ಟರೆ ನನ್ನ ಮಗಳಿಗೆ ನಾನು ಹೇಳಲಿಲ್ಲ ಅಂತ. ಯಾಕೆ? ಇದ್ದಾರೆ ಅಲ್ಲಿ ಮನೆಯಲ್ಲಿ ಹೇಳಲಿಕ್ಕೆ. ಹಾಗಾಗಿ ಈ ಸಂಸ್ಕಾರಗಳು ಮೂಢನಂಬಿಕೆ ಅಲ್ಲ, ಇದನ್ನು ಬೆಳೆಸ್ಕೊಳ್ಬೇಕು ನಾವು ಅಷ್ಟೆ. ಈ ಸಾಮರಸ್ಯ ಹುಟ್ಟಾಕ್ಲಿಕ್ಕಾಗಿ, ಈ ಸಾಮರಸ್ಯಕ್ಕಾಗಿ ಈ ಕ್ರಿಯೆಗಳು ಬೇಕು ನಮಗೆ. ಮತ್ತೆ ಅಷ್ಟೇ ಅಲ್ಲ, ನಿಮ್ಮ ದೈಹಿಕವಾಗಿ ಒಂದು ಶಕ್ತಿ ಕೊಡುವಂಥದ್ದು. ಬೆಳಗ್ಗೆ ಎದ್ದಾಗ ಎಷ್ಟು ಜನ ಫೀಲ್ ಮಾಡಿದ್ದೀರಿ? ಎಷ್ಟು ಜನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಶುದ್ಧರಾಗಿ ಸ್ನಾನ ಮಾಡಿ ಎಲ್ಲ ಕ್ರಿಯೆ ಮಾಡಿದ ನಂತರ ಎಷ್ಟು ಜನ ಆಕ್ಟಿವ್ ಆಗಿರ್ತೀರ ನೋಡಿದ್ದೀವಿ. ನಾನು ಹೇಳಿದ್ದೇನೆ ಅಂತಲ್ಲ, ಪ್ರಯೋಗ ಮಾಡಿ ನೋಡಬೇಕು ನೀವು. ಭಟ್ರು ಹೇಳಿದ್ದಾರೆ ಅಂತಲ್ಲ, ಎಲ್ಲ ಮಾಡುವುದು. ಅದಾದ ನಂತರ ಹೀಗೆ ಸ್ತ್ರೀ ಧರ್ಮದಲ್ಲಿ ಇದಿಷ್ಟೇ ಅಲ್ಲ, ಹಿಂದೆ ವೇದಗಳನ್ನು ಅಭ್ಯಾಸ ಮಾಡೋದು, ಆ ವೇದಗಳನ್ನು ತಿಳ್ಕೊಳ್ಳೋದು, ಇವೆಲ್ಲ ಕ್ರಿಯೆಗಳಿತ್ತು. ಈಗ ಬಹುಶಃ ಅಷ್ಟು ಯಾರಿಗೂ ಕೂಡ ಸಹನೆ ಇಲ್ಲ. ಅದಕ್ಕಾಗಿ ಅದರ ನಂತರ ಸ್ತೋತ್ರಗಳು ಅಂತ ಬಂತು. ಸಮಯ ಸಿಕ್ಕಾಗೆಲ್ಲ ಶಾಸ್ತ್ರವನ್ನು ಕಲಿಬೇಕು, ಸಮಯ ಸಿಕ್ಕಾಗೆಲ್ಲ ಸ್ತೋತ್ರವನ್ನು ಮಾಡಬೇಕು. ಆಯ್ತಪ್ಪ, ಮನೆಯ ಸಾಮರಸ್ಯವನ್ನು, ಮನೆಯ ಆರೋಗ್ಯವನ್ನು, ಮಕ್ಕಳ ಒಂದು ಸಂಸ್ಕಾರವನ್ನು ಎಲ್ಲವನ್ನ ಕೊಡಲಿಕ್ಕಾಗಿ ಇಷ್ಟು ಕರ್ಮ ಮಾಡ್ತೀರಲ್ಲ ನೀವು, ನಿಮಗೆ ಅಂತ ಒಂದಿಷ್ಟು ಬೇಕಲ್ಲ, ನಿಮಗೂ ಬೇಕಲ್ಲ. ಇದು ದೇಹವೇ, ಈ ಈಶನಿಗೂ ಬೇಕು ಅಂತ. ಹಾಗಾಗಿ ಅದಕ್ಕೇನು ಮಾಡಬೇಕು? ಅದಕ್ಕಾಗಿ ಈ ಶಾಸ್ತ್ರದ ಪರಿಕಲ್ಪನೆಗಳು ಬೇಕು. ಅಥವಾ ನಾವು ಸ್ತೋತ್ರಗಳನ್ನು ಪಠಿಸುವಂತಹದ್ದು. ಸ್ತೋತ್ರಗಳು ಅರ್ಥ ಆಗೋದಿಲ್ಲಲ್ಲ ಭಟ್ರೆ, ಆಗ ದಾಸರು ಬಂದರು. ದಾಸ ಪರಂಪರೆ ನೀವು ಕೆಲವೊಂದು ನಾಳೆಯಿಂದ ಗಮನಿಸಿ ನೋಡಿ. ಈ ದಾಸರು ಏನು ನಮಗೆ ಭಜನೆ ಅಂತ ನಾವು ಇವತ್ತು ಹೇಳ್ತೇವಲ್ಲ, ದಾಸರ ಏನು ವಚನಗಳು ಅಥವಾ ಕವನಗಳು ಉಂಟು, ಇದನ್ನು ನೋಡುವಾಗ ಆಯ್ತಾ, ನಿಮಗೆ ಪುರಾಣ ವೇದಗಳಲ್ಲಿ ಹೇಳಿದಂತಹ ತತ್ವಗಳನ್ನು ಅವರು ಭಜಿಸಿ ತೋರಿಸ್ತಾರೆ. ಅದನ್ನಾದರೂ ಮಾಡಿ. ನಾನು ಹೇಳಿದೆ, ಧ್ಯಾನ ಅಂತ ಹೇಳುವಾಗ ನಾಮಕ್ಕಿಂತ ದೊಡ್ಡ ಧ್ಯಾನವೇ ಇಲ್ಲ ಅಂತ. ಆ ನಾಮಗಳನ್ನು ಭಜಿಸಲಿಕ್ಕೆ ಇದು ಒಂದು ಮಾರ್ಗ ಅಂತ. ಹಿಂದೆಲ್ಲ ಇತ್ತು, ಮನೆಯಲ್ಲಿ ಸಂಜೆ ಹೊತ್ತು ಆಗುವಾಗ ಮಕ್ಕಳನ್ನು ಕೂರಿಸಿಕೊಂಡು ಆ ದಿನದ ವಿದ್ಯೆಯ ಬಾಯ್ಪಾಠ ಅಂತ ಹೇಳೋರು, ಅದನ್ನೆಲ್ಲ ಮಾಡಿಸಿ ಭಜನೆಗಳನ್ನು ಮಾಡೋದು, ಸ್ತೋತ್ರಗಳನ್ನು ಹೇಳೋದು, ಹೀಗೆಲ್ಲ ಹೇಳಿಸ್ತಿದ್ರು. ಆಯಿತಾ? ಈ ದಿನ ನಾನು ನಿಮಗೆ ಹೇಳಬೇಕು ಈ ಥರದ ಒಂದಿಷ್ಟು ವಿಚಾರಗಳ ಬಗ್ಗೆ ಆಲೋಚನೆ. ನಾನೀಗ ಪುರಾಣ ಓದುವಾಗ ನಾನು ನಿಮಗೆ ಶ್ಲೋಕಗಳನ್ನು ಹೇಳ್ತಾ ಶ್ಲೋಕದ ಅರ್ಥವನ್ನು ಹೇಳಿ ಮಾಡ್ಬೋದಿತ್ತು. ಈಗ 1 ತಿಂಗಳು ಬನ್ನಿ ಅನ್ನೋ ಬದಲು 3 ತಿಂಗಳು ಬನ್ನಿ ಅಂತ ಹೇಳಿದರೆ ಸ್ವಲ್ಪ ಸಂಖ್ಯೆ ಆಗಾಗ ಕಮ್ಮಿ ಜಾಸ್ತಿ ಆಗ್ತಿತ್ತೇನೋ. ಆದರೆ ಶ್ಲೋಕದ ಅರ್ಥ, ಸ್ತ್ರೀ ಧರ್ಮ ಅಂತ ಹೇಳುವಾಗ ಇದರಲ್ಲಿ ಹೇಳುವುದಿಷ್ಟೇ, ಏನು, ಸ್ತ್ರೀ ಆದವಳು ಸಾಮರಸ್ಯವನ್ನು ಕಾಪಾಡಲಿಕ್ಕಾಗಿ ಬೆಳಗ್ಗೆ ಹೀಗೆ ಹೇಳಬೇಕು, ಹೀಗೆ ಮಾಡಬೇಕು, ಹೀಗಿರಬೇಕು, ಮುಗಿದೋಯ್ತು. ಆದರೆ ಹಿಂದಿರುವ ತತ್ವಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ. ಅದನ್ನೇ ಹೇಳಿದ್ದು, ಗುಪ್ತ ಭಾಷೆಯನ್ನು ಮುಕ್ತವಾಗಿ ಆಡಲಿಕ್ಕೆ ಅವು ಬೇಕು ಅಂತಾದರೆ ಚಿತ್ತಕ್ಕೆ ಕೆಲಸ ಕೊಡಬೇಕು. ಈ ಆಲೋಚನೆಗಳನ್ನು ನನ್ನಲ್ಲಿ ಹುಟ್ಟು ಹಾಕಿದವರು ನನ್ನ ತಾಯಿ, ನನ್ನಲ್ಲಿ ಹುಟ್ಟು ಹಾಕಿದವಳು ನನ್ನ ತಾಯಿ ಅಂತ. ಪ್ರಶ್ನೆ ಮಾಡು ಮಗ ಅಂತ. ಪ್ರಶ್ನೆ ಮಾಡಿದಾಗ ಅವಳಿಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ಹುಡುಕು ಅಂತ ಹೇಳೋಳು. ಗೊತ್ತಿರೋಷ್ಟು ಉತ್ತರ ಕೊಡ್ತಿದ್ಲು. ಆಯ್ತಾ? ನನ್ನ ತಾಯಿ ಹೆಚ್ಚು ಓದೋಳಲ್ಲ, ಆದರೆ ಅವಳ ಜ್ಞಾನದ ಸಂಕೇತ ಹೇಗಿದೆ ಅಂದರೆ, ಅನುಭವವೇ ಕೆಲವೊಂದು ಬಾರಿ ನಮಗೆಷ್ಟು ಜ್ಞಾನ ಕೊಡ್ತದೆ ಅನ್ನೋದಕ್ಕೆ. ಹಾಗಾದರೆ ನಾನು ಹೇಳೋದು, ಸ್ತ್ರೀ ಧರ್ಮದಲ್ಲಿದ್ದರೆ
ಸ್ತ್ರೀ ಧರ್ಮದಲ್ಲಿದ್ದರೆ ಅವಳ ಮಕ್ಕಳಿಗೆ ಹೇಗೆ ಜ್ಞಾನ ಕೊಡ್ಬೋದು ಅಂತ ಅಲ್ವಾ. ನಾನು ಹಿಂದೆ ಎಷ್ಟು ಜನ ಗೊತ್ತು, ಒಂದು ಸಣ್ಣ ಕತೆ ಹೇಳ್ತೇನೆ. ನನ್ನ ಒಬ್ಬ ಸ್ನೇಹಿತ ಇದ್ದ, ಅವನು ಎಂತ ಗೊತ್ತುಂಟ, ಯಾವಾಗಲೂ ಕೂಡ ಮೂಗಿಗೆ ಬೆರಳು ಹಾಕೋದು ಸಣ್ಣಿರುವಾಗ. ಇದು ಅರ್ಥ ಆಗ್ಲಿಕ್ಕೆ ನನಗೆ 5-6 ವರ್ಷದ ಮೇಲೆ ಬೇಕಾಯಿತು. ಯಾಕೆ ತಾಯಿ ಹಾಗೆ ಮಾಡಿ ಮೂಗಿಗೆ ಬೆರಳು ಹಾಕೋದು ಯಾವಾಗ. ಅದನ್ನು ತಪ್ಪಿಸ್ಲಿಕ್ಕೆ ತುಂಬ ಪ್ರಯತ್ನ ಪಟ್ಲು ತಾಯಿ. ಆ ತಾಯಿ ಏನು ತುಂಬ ಓದೋಳಲ್ಲ, ಹಳ್ಳಿಯಿಂದ ಬಂದವಳು. ತುಂಬ ಪ್ರಯತ್ನ ಪಟ್ಟಳು. ನನ್ನ ಮಗ ಒಳ್ಳೆ ಇಂಗ್ಲೀಷ್ ಮೀಡಿಯಂನಲ್ಲಿ, ಒಂದು ವ್ಯಾಮೋಹ ಈಗಲೂ ನಮಗೆ ಉಂಟಲ್ಲ, ಮಕ್ಕಳು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಬೇಕು, ಹಾಗಾಗಿ ಪಾಪ ಕಳಿಸ್ನು. ಆದರೆ ಅದೊಂದು ಅಭ್ಯಾಸ ಅವನಿಗೆ, ಮೂಗಿಗೆ ಬೆರಳು ಹಾಕಿ ಯಾವಾಗಲೂ ಇದು ಮಾಡೋದು. ಎಂತ ಮಾಡೋದು, ತಪ್ಪಿಸ್ಬೇಕಲ್ಲ. ಹೇಳಿ ಆಯಿತು, ಮಾಡಿ ಆಯಿತು, ಹೊಡೆದಾಯಿತು, ಕೈಗೆ ಬೇವು ಹಚ್ಚಾಯಿತು, ಎಲ್ಲ ಆಯಿತು, ಆಯಿತಾ. ಮತ್ತೆಂತ ಮಾಡಿದೆ ಗೊತ್ತಾ ಆ ತಾಯಿ, ನೋಡಿ ಕೆಲವೊಮ್ಮೆ ತಾಯಂದರಿಗೆ ಹೇಗೆ ಹೊಳಿತದೆ ಅಂತೇಳಿ, ಅವಳು ಯೂನಿಫಾರ್ಮ್ ಪ್ಯಾಂಟನ್ನು ಲೂಸ್ ಮಾಡಿದ್ಳು, ಹಿಂದೆಲ್ಲ ಹೊಲಿಗೆಯನ್ನು ಬಿಚ್ಚಿ ಹಾಕೋದು, ಬೆರಳೆಲ್ಲ ಹೋಗೋದು, ಒಂದು ಕೈ ಪ್ಯಾಂಟಿಗೆ ಇರಬೇಕಲ್ಲ. ಒಂದು ವಾರ ಹಾಗೆ ಮಾಡುವಾಗ ಅವನು ಅಭ್ಯಾಸ ಬಿಟ್ಟ ಅಂತ. ಈ ಜ್ಞಾನ ಆ ತಾಯಿ ಕೊಟ್ಟವ್ರು ಯಾರು? ಯಾರು ಹೇಳ್ಕೊಟ್ಟಿದ್ರು? ಯಾರು ಹೇಳ್ಕೊಟ್ಟದ್ದು ಯಾರು? ಅಲ್ವಾ. ಹಾಗಾದ್ರೆ ಒಳಗಿರುವಂತಹ ಜ್ಞಾನವನ್ನು ಹೊರಗೆ ತರುವಂತಹ ಶಕ್ತಿ ಹೆಣ್ಣಿಗೆ ತನ್ನಿಂದ ತಾನಾಗೆ ದೇವರಿಂದ ಕೊಟ್ಟ ಉಡುಗೊರೆ. ಅದನ್ನು ಜಾಗೃತ ಮಾಡ್ಲಿಕ್ಕಾಗಿ ಇದಿಷ್ಟು ಕರ್ಮ ಬಿಟ್ರೆ ಯಾವುದೇ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕಲ್ಲ. ನೀವು ಹಾಗೆ ಉಪಾಯ ಮಾಡ್ತೀವಿ, ಮಾಡಿ, ಏನೂ ತೊಂದರೆ ಇಲ್ಲ. ನನ್ನ ಕೈಲಾಗೋದಿಲ್ವಾ? ಹಾಗಾದ್ರೆ ಸಿಸ್ಟಮ್ ಫಾಲೋ ಮಾಡಿ. ನಾನು ಹಾಗೆ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಸಿಸ್ಟಮ್ ಫಾಲೋ ಮಾಡಿ, ಹಾಗಾದ್ರೆ ನಿಮಗೆ ಈಸಿ ಆಗ್ತದೆ ಅಂತ. ಹಾಗೆ ಇದಾಗುವಾಗ ಮುಂದೆ ಹೆಣ್ಣಿನ ಶುದ್ಧತೆಯ ವಿಚಾರದಲ್ಲೇ ಒಂದಿಷ್ಟು ಹೇಳುವಂತಹ ವಿಚಾರಗಳು, ಈ ರಜಸ್ವಲಯ ಸಂಬಂಧವಾಗಿ ಒಂದಿಷ್ಟು ವಿಚಾರಗಳನ್ನು ಹೇಳ್ತಾರೆ. ನೀವು ಹಾಗೆ ಓದುವಾಗ ಗರುಡ ಪುರಾಣವನ್ನು ಗುಪ್ತ ಭಾಷೆಯನ್ನಲ್ಲದೆ ಹಾಗೇ ನೀವು ಓದಿದ್ರೆ ಎಂತ ಹೆಂಗೆ ಮಾತಾಡಿದ್ದಾರೆ ನಮ್ಮ ವ್ಯಾಸರು ಅಂತ ಅನಿಸ್ತದೆ. ಒಂದಿಷ್ಟು ಕಲ್ಪನೆ ಹಾಗೆ ಬರಲಿಕ್ಕೆ ಸಾಧ್ಯ ಉಂಟು. ಯಾಕೆ ಗೊತ್ತುಂಟಾ? ಅದು ಹೇಳುವಾಗ ರಜಸ್ವಲೆಯ ಆದಂತಹ ಹೆಣ್ಣನ್ನು ಹೊರಗಿಡಿ, ನೇರ ಹಾಗೆ ಅರ್ಥ ಮಾಡೋದಾದರೆ ಹೊರಗಿಡಿ, ತಿನ್ನಲಿಕ್ಕೆ ಕೊಡಬೇಡಿ, ಮುಖ ನೋಡಬೇಡಿ, ಹತ್ತಿರ ಹೋಗಬೇಡಿ. ಅದೇ ಹೇಳಿದ್ದು ಒಂದೇ ಶ್ಲೋಕದಲ್ಲಿ ನೀವು ಹಾಗೆ ಅರ್ಥ ಮಾಡ್ಲಿಕ್ಕೆ ಹೋದರೆ ಎಷ್ಟು ವ್ಯತ್ಯಾಸ ಆಗ್ತದೆ ಅಂತಂದರೆ, ಅದಕ್ಕೆ ಹೇಳಿದ್ದು ಚಿತ್ತಕ್ಕೆ ಚೇತನವನ್ನು ತುಂಬಿಸಬೇಕು ನಾವು. ಏನು ಹೇಳಲಿಕ್ಕೆ ಹೊರಟದ್ದು ಏನು ವ್ಯಾಸರು ಅಥವಾ ಗರುಡ ಪುರಾಣ ಏನನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ಕೇಳಿದ್ರೆ, ಇದು ಪ್ರಕೃತಿ ಅಲ್ವಾ, ರಜಸ್ವಲೆ ಆಗುವಂಥದ್ದು ಪ್ರಕೃತಿ. ಹಾಗೆಲ್ಲ ಆಗಿದ್ದರೆ ಅವರು ಅದರ ವಿರೋಧಿಗಳಾಗಿದ್ದರೆ ಗರುಡ ಪುರಾಣ ಬರೆಯುವಾಗ, ಆಯಿತಾ, ಸ್ತ್ರೀಯರ ದೋಷಗಳ ಬಗ್ಗೆ ಧನ್ವಂತರಿಯ ಭಾಗದಲ್ಲಿ ಹೇಳ್ತಾನೆ ಇರಲಿಲ್ಲ, ಆಯಿತಾ. ರಜಸ್ವಲೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳ್ತಿರ್ಲಿಲ್ಲ, ಖಂಡಿತವಾಗಿ ಹೇಳ್ತಿರ್ಲಿಲ್ಲ. ಆದರೆ ನಾವು ಸ್ವಲ್ಪ ಅದರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಏನು ಅಂತ ಕೇಳಿದ್ರೆ, ರಜಸ್ವಲೆ ಆಗುವಂತಹದ್ದು ಎಲ್ಲ ಹೆಣ್ಣಿಗೂ ಆಗಲೇಬೇಕಾದಂಥದ್ದು, ಅದು ಪ್ರಕೃತಿಯ ನಿಯಮ. ಆದರೆ ತುಂಬ ಜನ, ಅದರಲ್ಲೂ ವಿಶೇಷವಾಗಿ ಈಗಿನ ಕಾಲದಲ್ಲಿ ಅಂದ್ಕೊಂಡಿರೋದು ರಜಸ್ವಲೆ ಇರುವುದು ಕೇವಲ ಒಂದು ಸಂತಾನ ಕ್ರಿಯೆಗೆ ಉಪಯೋಗ ಆಗಲಿ ಅಂತ ಅಷ್ಟೇ. ತುಂಬ ಜನ ಕಲ್ಪನೆ ಹಾಗೆ ಇರೋದಲ್ವ, ಆಯಿತಾ. ಆದರೆ ಹಿಂದಿನವರು ಹಾಗೆ ನೋಡ್ತಿರ್ಲಿಲ್ಲ. ಈ ಸಂತಾನವಾಗುವಂತಹ ವಿಚಾರವನ್ನೇ ಬೇರೆಯಾಗಿ, ಈ ರಜಸ್ವಲೆಯ ವಿಚಾರವನ್ನೇ ಬೇರೆಯಾಗಿ ನೋಡ್ತಾ ಇದ್ರು. ಅದನ್ನು ಎರಡನ್ನು ಕಂಬೈನ್ ಯಾವತ್ತೂ ಅವರು ಮಾಡಲೇ ಇಲ್ಲ. ರಜಸ್ವಲೆ ಆಗುವಂತಹದ್ದು ಎಲ್ಲ ಹೆಣ್ಣಿಗೂ ಸಹಜ ಅಂತ ಆದರೆ, ಆ ಒಂದು ಸಮಯದಲ್ಲಿ ಆಹಾರವನ್ನು ಕಮ್ಮಿ ಕೊಡುವುದು. ಯಾಕೆ ಕಮ್ಮಿ ಕೊಡಬೇಕು ಅಂದರೆ, ಆಹಾರ ಪೂರ್ತಿ ಹಾಕಬೇಡಿ ಅಂತ ಹೇಳುವುದು ಅಲ್ವಾ. ಯಾಕೆ ಹಾಗೆ ಹೇಳಿದ್ದಾರೆ ಅಂತ ಕೇಳಿದ್ರೆ, ಆಹಾರ ಕಮ್ಮಿ ಕೊಡಿ ಅಂತಂದರೆ ಅರ್ಥ ಎಂತ ಗೊತ್ತುಂಟಾ? ಇದರಲ್ಲಿ ಹೇಳ್ತಾನೆ, ಆ ಸಮಯಗಳಲ್ಲಿ ಕೆಲವೊಂದು ಪದಾರ್ಥಗಳು ನಿಷಿದ್ಧ,
ಅದಕ್ಕೆ ಹೇಳಿದ್ರು ಅವರು ಹೋಗುವಾಗ ಸರಿಯಾಗಿ ಇಡೀ ಪುರಾಣವನ್ನು ಓದಿದ್ರೆ ಮಾತ್ರ ಸರಿಯಾಗಿ ಅರ್ಥ ಆಗ್ತದೆ. ಯಾವುದೋ ಒಂದು ಶ್ಲೋಕ 2 ಶ್ಲೋಕದ ಆಧಾರದ ಮೇಲೆ ಯಾವುದೇ ಪುರಾಣವನ್ನು ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ಆಗುವಾಗ ಜೀರ್ಣಕ್ರಿಯೆಗಳು ಕಮ್ಮಿ ಆಗ್ತದೆ. ಈ ಜೀರ್ಣಕ್ರಿಯೆ ಕಮ್ಮಿ ಆದಾಗ ಅವರಿಗೆ ಹಣ್ಣನ್ನು ಕೊಡಿ ಅಂತ ಹೇಳ್ತಾನೆ. ಹಣ್ಣುಗಳನ್ನು ಕೊಡಿ ಅಂತ ಹೇಳಿ, ಹಣ್ಣು ಕೊಡೋದು ಯಾಕೆ? ಬೇಗ ಜೀರ್ಣ ಆಗ್ತದೆ ಅಂತ. ಅದು ಆಹಾರವೇ ಅಲ್ವಾ? ನಾವು ಹಣ್ಣನ್ನು ಬೇಕಾದ್ರೆ ಹೊಟ್ಟೆ ತುಂಬ ಕೊಡಿ ಅಂತ ಹೇಳಿ ಅದನ್ನು ಹೇಳ್ತಾರೆ. ಆದರೆ ಜೀರ್ಣಕ್ರಿಯೆಗೆ ಸುಲಭವಾಗುವಂಥ ಆಹಾರಗಳನ್ನು ಕೊಡಿ ಅಂತ. ಹಾಗಾಗಿ ರಜೆ ಆದಾಗ ಅನ್ನ ಕೊಡಬೇಡಿ ಅಂತಂದ್ರೆ ಅರ್ಥ ಬೇಗ ಜೀರ್ಣ ಆಗೋದಿಲ್ಲ ಅಂತ. ಚಪಾತಿ ರೊಟ್ಟಿ ಎಲ್ಲ ಬೇಗ ಜೀರ್ಣ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ಬೇಕಾದಂತಹ ಆಹಾರವನ್ನು ಕೊಡುವಂಥದ್ದು, ಪಥ್ಯಗಳನ್ನು ಮಾಡುವಂತಹದ್ದು. ಹಾಗಾಗಿ ಆಹಾರ ಕ್ರಿಯೆಗಳಲ್ಲಿ ರಿಸ್ಟ್ರಿಕ್ಷನ್ಸ್ ತಂದು, ಅದಾದ ಮೇಲೆ ಹೊರಗಿಡುವಂತಹ ಪದ್ಧತಿ ಅಂತ ಹೇಳಿದ್ರು. ಹೊರಗಿಡುವುದು ಅಂತಂದರೆ ಅರ್ಥ ಎಂಥದ್ದು? ಈಗ ನಮ್ಮಲ್ಲಿ ದೊಡ್ಡ ದೊಡ್ಡ ಮನೆಗಳೆಲ್ಲ ಉಂಟು, ಅಲ್ಲಿ ಅದಕ್ಕಾಗಿ ಒಂದು ಕೊಠಡಿಯನ್ನು ಅಥವಾ ವ್ಯವಸ್ಥೆಯನ್ನು ಮಾಡೋ ಅನುಕೂಲತೆಗಳು ಉಂಟು, ಆಯಿತಾ. ಹಿಂದೆ ಮಲೆನಾಡು ಪ್ರಾಂತ್ಯದಲ್ಲಿ ಇದನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ನಿಮಗೆ ಹೆಣ್ಣು ಮಕ್ಕಳು ರಜಸ್ವಲ ದಿನಗಳಲ್ಲಿ ಇರಲಿಕ್ಕೆ ಅಂತಲೇ ಒಂದು ಕೊಠಡಿಯನ್ನು ಮಾಡ್ತಿದ್ರು. ಆ ಕೊಠಡಿ ಹೇಗಿರ್ತಿತ್ತು ಅಂತ ಯಾರಾದರೂ ಹೋಗಿ ನೋಡಿ ಬನ್ನಿ. ಯಾರ್ದಾರು ಮನೆಯಲ್ಲಿ ಈಗಲೂ ಕೂಡ ಇದ್ದರೆ, ಹಳೆ ಕಾಲದ ಮನೆ, ಸೂರ್ಯನ ಕಿರಣ ಅತಿ ಹೆಚ್ಚು ಬೀಳ್ತಿರಲಿಲ್ಲ. ಮತ್ತು ಆ ಒಂದು ಕೊಠಡಿಗಳನ್ನು ಆದ ನಂತರದಲ್ಲಿ ಅಥವಾ ಹೋಗುವಾಗ ಅತಿ ಹೆಚ್ಚು ಶುದ್ಧವಾಗಿಡುವ ಪ್ರಯತ್ನ ಮಾಡ್ತಿದ್ರು. ಹೆಚ್ಚು ಶುದ್ಧತೆ, ಹಾಗೆಲ್ಲ ಸಗಣಿ ಹಾಕುವುದಲ್ಲ, ಸಗಣಿಯಿಂದ ಶುದ್ಧ ಮಾಡುವುದು, ಇವೆಲ್ಲ ಕ್ರಿಯೆಗಳನ್ನು ಮಾಡ್ತಿದ್ರು. ಯಾಕೆ ಅಂತಂದರೆ ಆ ಸಮಯಗಳಲ್ಲಿ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಅವರನ್ಗೆ ಸಪ್ರೇಟ್ ಇಡಿ ಅಷ್ಟೇ. ಅದು ಅವ್ರಿಗೋಸ್ಕರ ಹೇಳದ್ದು. ಹೊರಗೆ ಹಾಕಿ ಅಂತಂದರೆ ಅರ್ಥ ಈಗ ನೀವು ಹೊರಗೆ ಹಾಕಬೇಕು, ಮನೆಯಿಂದ ಹೊರಗಿಡಿ ಅಂತಲ್ಲ. ಮನೆಯಲ್ಲಿ ಆ ರೀತಿ ವ್ಯವಸ್ಥೆ ಮಾಡಿಕೊಡಿ. ಪ್ರಕೃತಿಯ ಧರ್ಮ ಅದು. ಅವರಿಗೆ ಆ ಟೈಮ್ನಲ್ಲಿ ರೆಸ್ಟ್ ಬೇಕು. ಯಾಕೆ ಅಂತ ಹೇಳ್ತೇನೆ ಮುಂದೆ. ನಾನು ಸೈಂಟಿಫಿಕ್ ಆಗಿ ಕೂಡ ಅದರ ಒಂದು ರಿಸರ್ಚ್ ಉಂಟು, ಅದ್ರ ಬಗ್ಗೆ ನಾ ಹೇಳ್ತೇನೆ. ಅವರಿಗೆ ರೆಸ್ಟ್ ಬೇಕು. ಹಾಗಾಗಿ ವಿಶ್ರಾಂತಿಯನ್ನು ಕೊಡಿ, ಯಾವ ಕೆಲಸವನ್ನು ಮಾಡಿಸ್ಬೇಡಿ. ಹಾಗೆ ಹೇಳಿದ್ರೆ ಕೇಳ್ತಾರಾ? ನಾನು ಕಂಡಿದ್ದೇನೆ, ಇಲ್ಲಿ ನಮ್ಮ ಮುಂದೆ ಒಂದು ವಯಸ್ಸಾದ ತಾಯಿ ಇದೆ, ಆಯಿತಾ. ನೀವು ಗಮನಿಸಿ ನೋಡಿ, ಯಾರದೇ ಮನೇಲಿ ಎಂಥ ವಯಸ್ಸಾಗಿರಲಿ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ, ಎಲ್ಲಾದರೂ ಗಂಡ ಒಂದು ಹಾಲು ಕಾಯಿಸ್ಲಿಕ್ಕೆ ಹೋದ್ರೆ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಎದ್ದು ಹೋಗ್ತಾರೆ. ಅವ್ರಿಗೆ ತಡೆಯುವುದಿಲ್ಲ ಅಂತ, ಆ ಭಾವನೆಗಳು ತಡೆಯೋದಿಲ್ಲ. ಹಾಗಾಗಬಾರ್ದು. ಅವರಿಗೆ ರೆಸ್ಟ್ ಅಂದರೆ ಫುಲ್ ರೆಸ್ಟ್ ಬೇಕು, ವಿಶ್ರಾಂತಿ ಬೇಕು ಅವರಿಗೆ. ಹಾಗಾಗಿ ಅವರನ್ನು ದೂರ ಇಡಿ, ವಿಶ್ರಾಂತಿಯಲ್ಲಿರಲಿ. ಅವರು ಯಾವುದೋ ವಸ್ತು ಮುಟ್ಟೋದು ಬೇಡ. ವಸ್ತು ಮುಟ್ಲಿಕ್ಕೆ ಪರ್ಮಿಷನ್ ಕೊಟ್ಟರೆ ಕೆಲಸ ಮಾಡ್ತಾರೆ. ಮತ್ತು ಆ ವಸ್ತುವಿನಲ್ಲಿರುವ ನೆಗೆಟಿವ್ ಎನರ್ಜಿಗಳು ಅವರಿಗೆ ಪಾಸ್ ಆಗ್ತದೆ, ಬೇಗ ಅಬ್ಸರ್ವ್ ಮಾಡ್ತದೆ. ಎರಡನ್ನೂ ಕೂಡ, ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಎನರ್ಜಿಯನ್ನು ಕೂಡ ಅತಿ ಹೆಚ್ಚು ಅಬ್ಸರ್ವ್ ಮಾಡುವಂತಹ ಸಮಯಗಳದು. ಯಾಕೆ ಅಂತ ಗೊತ್ತುಂಟಾ? ಸೈನ್ಸ್ ಪ್ರಕಾರವೂ ಕೂಡ ನಿಮ್ದು ಮೆನ್ಸ್ಟ್ರೇಟ್ ಪೀರಿಯಡ್ ಅನ್ನುವಂಥ ಸಮಯ ಏನು ಉಂಟಲ್ಲ, ಆ ಸಮಯ ಏನು ಅಂತ ಕೇಳಿದ್ರೆ ಅದು ಡಿಟಾಕ್ಸಿಕ್ ವೇ ಆಫ್ ವುಮನ್ ಅಂತ ಹೇಳ್ತಾರೆ. ದೇಹದಲ್ಲಿರುವಂತಹ ವಿಷವನ್ನ ಅಥವಾ ಟಾಕ್ಸಿಕ್ ಕಂಟೆಂಟನ್ನು ಹೊರಗೆ ಹಾಕುವಂತಹ ಸಮಯಗಳದು ಅಂತ. ಹೊರಗೆ ಹಾಕುವುದು ಅಂತಂದರೆ ಒಳಗೆ ಹೋಗೋದು ಕೂಡ ಓಪನ್ ಇದೆ ಅಂತ ಅರ್ಥ ಅಲ್ಲಿಗೆ. ಹಾಗಾಗಿ ಅವರಿಗೆ ಶುಭ್ರವಾದ ಸ್ಥಳದಲ್ಲಿ, ಹೊರಗಡೆಯಲ್ಲಿ ಯಾರ ಒಂದು, ಈಗ ನನಗೇನೋ ಒಂದು ಇನ್ಫೆಕ್ಷನ್ನೋ ಕಾಯಿಲೆ ಇರ್ಬೋದು, ತಕ್ಷಣ ಅವರಿಗೆ ಪಾಸ್ ಆಗೋ ಸಂಭವ ಉಂಟದು. ಹಾಗಾಗಿ ಹೊರಗಿಡುವಂಥದ್ದು. ಅದು ಬಿಟ್ಟರೆ ಅದು ಕೊನೆಗೆ ಮಾಡೋದು ಮುಖ ನೋಡಬೇಡಿ ಅಂತ ಹೇಳ್ತಾರಲ್ಲ ಕೆಲವೊಬ್ರು. ನಮ್ಮ ಮುಖ ನೋಡಬಾರ್ದು, ಅವ್ರದ್ದು ರಜೆ ಆಗಿದ್ದಾರೆ ಅಂತ ದೆವ್ವ ಭೂತವ ಮುಖ ನೋಡದೆ ಇರಲಿ. ಹಾಗಲ್ಲ. ಯಾಕೆ ಗೊತ್ತುಂಟಾ? ಹಿಂದೆಲ್ಲ, ಈಗ ನಮಗೆ ಕಲ್ಪನೆ ಉಂಟು ಹೇಗೆ ಒಂದು ಮನುಷ್ಯನನ್ನು ನೋಡಬೇಕು, ಟ್ರೀಟ್ ಮಾಡಬೇಕು, ಒಂದಿಷ್ಟಾದರೂ ಕಲ್ಪನೆ ಉಂಟು. ಆದರೆ ಆ ಸಮಯಗಳಲ್ಲಿ, ಈಗೆಲ್ಲ ಆಧುನಿಕ ಯುಗ ಉಂಟು, ಅದಕ್ಕೆ ಬೇಕಾದಂತಹ ತುಂಬ ಅನುಕೂಲತೆಗಳನ್ನು ಮಾಡಿದ್ದಾರೆ. ಹಿಂದೆ ಹಾಗಿರಲಿಲ್ಲ. ಆ ಸಮಯಗಳಲ್ಲಿ ಮುಖ ನೋಡಬೇಡಿ ಅಂತಂದರೆ, ಅಥವಾ ಆ ಸಮಯಗಳಲ್ಲಿ ಅವರನ್ನು ಯಾರು ಕೂಡ
ಗಂಡು ಮಕ್ಕಳು ನೋಡೋದೋ ಮಾತಾಡಿಸೋದೋ ಮಾಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಆ ಸಮಯದಲ್ಲಿ ಅವರಿಗೆ ರಕ್ತಸ್ರಾವದ ತೊಂದರೆಗಳೆಲ್ಲ ಇರ್ತದೆ. ಅದರಿಂದ ಆ ವ್ಯಕ್ತಿಯ ಮೇಲೆ ಅಸಹ್ಯತನ ಗಂಡು ಮಕ್ಕಳಿಗೆ ಹುಟ್ಟಬಹುದು, ಅಥವಾ ಅವನಿಗಿರುವ ಕಾಯಿಲೆಗಳು ಅವರಿಗೆ ಪಾಸ್ ಆಗುವ ಸಂಭವಗಳೆಲ್ಲ ಉಂಟು, ಅಥವಾ ಇನ್ಫೆಕ್ಷನ್ಸ್ ಆಗುವ ಸಂಭವಗಳುಂಟು. ಹಾಗಾಗಿ ನಾನು ಎಷ್ಟು ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಕಾರಣವೂ ಕೂಡ ನನ್ನ ತಾಯಿಯೇ. ಇದೆಷ್ಟು ಜ್ಞಾನ ನನ್ನ ತಾಯಿನೇ ನನಗೆ ಕೊಟ್ಟದ್ದು. ಹಾಗಾಗಿ ಅವರು ಮುಖ ನೋಡಬೇಡಿ ಅಂತ, ಅದು ಕೆಟ್ಟದಾಗಿ ಹೇಳಿದ್ದೇ ಅಲ್ಲ. ಮತ್ತೆ ಸ್ನಾನ, ಪ್ರತಿನಿತ್ಯವೂ ಸ್ನಾನ ಹೇಳ್ತಿದ್ದ ಅವಾಗ. ಪ್ರತಿನಿತ್ಯವೂ ಕೂಡ ಸ್ನಾನವನ್ನು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತ ಕೇಳಿದ್ರೆ, ನಿಮ್ಮ ದೇಹ ಶುದ್ಧವಾಗಿರಬೇಕು ಅನ್ನೋ ಕಾರಣಕ್ಕೆ, ಮತ್ತು ಬಾಡಿ ಫ್ರೀ ಆಗಲಿ ಅಂತ ಹೇಳಿದ್ದಾನೆ. ಬಾಡಿ ಫ್ರೀ ಆಗ್ತದೆ ಅನ್ನುವಂತಹ ದೃಷ್ಟಿಯಿಂದ ಹೇಳುವಂಥದ್ದು. ಇದಕ್ಕೆ ಮತ್ತೆ ಈಗ ಕೆಲವೊಮ್ಮೆ ಪ್ರಶ್ನೆ ಬರ್ತದೆ, ಮೊದಲ ಸಲ ರಜಸ್ವಲಯ ಆದಾಗ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅದನ್ನೊಂದು ಹಬ್ಬದ ಥರ ಆಚರಿಸ್ತಾರೆ. ಅದೇನು ಹಬ್ಬದ ಹಾಗೆ ಆಚರಿಸುವಂಥ ವಿಚಾರವ ಎಲ್ಲರಿಗೂ ಆದಾಗೆ ನಮಗೆ ಆಗ್ತದೆ ಅಂತ ಅಲ್ವಾ? ಅಲ್ಲ, ಅದಕ್ಕೊಂದು ಕಾರಣ ಉಂಟು. ಹಬ್ಬದ ಹಾಗೆ ಆಚರಿಸಲಿಕ್ಕೆ ಒಂದು ಕಾರಣ ಉಂಟು. ಈಗ ನಮ್ಮಲ್ಲಿ ಹಿಂದೆಲ್ಲ ಈ ಶಬ್ದಗಳನ್ನು ನಾನು ಕೇಳಿರಲಿಲ್ಲ, ಬಹುಶಃ ನನ್ನ ತಂದೆ ನನ್ನ ಅಜ್ಜನೂ ಕೇಳಿರಲಿಲ್ಲ. ಈಗ ಅದು ಹೆಚ್ಚು ಓಡಾಡ್ತಾ ಉಂಟು. ಮೂಡ್ ಸ್ವಿಂಗ್ಸ್ ಅಲ್ವಾ? ತುಂಬ ಹೆಣ್ಮಕ್ಳು ಹೇಳೋದು ಮೂಡ್ ಸ್ವಿಂಗ್ಸ್. ಯಾಕೆ ಹಾಗೆ ಅಂತ ಕೇಳಿದ್ರೆ, ಮೂಡ್ ಸ್ವಿಂಗ್ ಬರೋದು ಹೇಗೆ? ಇದು ಪ್ರತಿ ತಿಂಗಳ ಕ್ರಿಯೆಗಳಲ್ವಾ? ನಮಗೆ ಜ್ಞಾನ ಉಂಟಲ್ಲ ಪ್ರತಿ ತಿಂಗಳು ಆಗ್ತದೆ ಅಂತ. ಈ ಮೂಡ್ ಸ್ವಿಂಗ್ ಹೇಗೆ ಬರ್ತದೆ ಅಂತ ಕೇಳಿದ್ರೆ, ಸೈನ್ಸ್ ಹೇಳುವಂಥದ್ದು ಇಟ್ಸ್ ಸೈಕಾಲಜಿಕಲಿ ನಾವು ಅದನ್ನು ಬೇರೆ ರೀತಿಯಾಗಿ ನೋಡಿದಾಗ ನಮ್ಮ ದೇಹ ಬೇರೆ ರೀತಿಯಾಗಿ ರಿಯಾಕ್ಟ್ ಮಾಡ್ತದೆ. ಹಾಗಾಗಿ ಅದು ನಮಗೆ ಪೇನ್ಗಳನ್ನು ತರುವಂತಹದ್ದು, ಮಾನಸಿಕವಾಗಿ ಕುಗ್ಗುವಂತಹದ್ದು, ಅದಕ್ಕೆಲ್ಲ ಸೇರೋ ಒಂದು ಶಬ್ದ ಮೂಡ್ ಸ್ವಿಂಗ್ ಅಂತ ಇಟ್ರು. ಅದಕ್ಕೆ ನಮ್ಮ ಬ್ರೈನ್ನಲ್ಲಿ ಸೈನ್ಸ್ ಹೇಳೋದು, ನಮ್ಮ ಬ್ರೈನ್ನಲ್ಲಿ ಒಂದು ಒಳಗಡೆ ಸೂಕ್ಷ್ಮವಾದಂಥ ಇನ್ನೊಂದು ಸಣ್ಣ ಬ್ರೈನ್ ಉಂಟು. ಈ ಏನು ಅಂತ ಕೇಳಿದ್ರೆ, ಈ ಹಳೆಯ ನೆನಪು, ಲಾಂಗ್ ಟರ್ಮ್ ಮೆಮೊರಿ ಆ್ಯಂಡ್ ಶಾರ್ಟ್ ಟರ್ಮ್ ಮೆಮೊರಿ ಅಂತ ಹೇಳ್ತೀವಲ್ಲ, ಸ್ಟೋರ್ ಮಾಡುವಂತಹ ಒಂದು ಬ್ರೈನ್ ಉಂಟು. ಬ್ರೈನಿನ ಒಳಗೆ ಬ್ರೈನ್, ಆಯಿತಾ? ಅದಕ್ಕೆ ಹೈಪೋಕೊಲಸ್ ಅಂತ ಹೇಳ್ತಾರೆ. ಹಿಪೋಕೊಲಸ್ ಅಂತನೋ ಹೈಪೋಕೊಲಸ್ ಅಂತ ಹೇಳ್ತಾರೆ. ಆ ಬ್ರೈನ್ನಲ್ಲಿ ಏನು ಸ್ಟೋರ್ ಆಗ್ತದೆ ಅದು ಪ್ರತಿ ಆ ಸಂದರ್ಭಗಳಲ್ಲಿ ಅದನ್ನು ನೆನಪು ಮಾಡ್ತಾ ಹೋಗ್ತದೆ. ಹಾಗಾಗಿ ಪ್ರಥಮವಾಗಿ ರಜಸ್ವಲಯ ಆದಾಗ ಅದನ್ನು ಸಂತೋಷಭರಿತವಾಗಿ ಮಾಡಿಕೊಟ್ರೆ, ಒಂದು ಹಬ್ಬದ ಹಾಗೆ ಅವರು ಮಾಡಿಕೊಟ್ರೆ, ಆ ನೆನಪುಗಳು ಪ್ರತಿ ತಿಂಗಳಲ್ಲೂ ಕೂಡ ನೆನಪಿಗೆ ಬರುವ ಹಾಗೆ ಅದು ಕ್ರಿಯೆ ಮಾಡ್ತದೆ. ಈ ಡಿಟಾಕ್ಸಿಕ್ ಟ್ರೀಟ್ಮೆಂಟ್ ಉಂಟು, ಗೊತ್ತುಂಟ? ಈಗ ಕೇಳಿದ್ದೀರ ಅದನ್ನು? ಈಗಿನ ಕಾಲದಲ್ಲಿ ಡಿಟಾಕ್ಸಿಕ್ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದರೆ ದೇಹದಲ್ಲಿರುವ ಟಾಕ್ಸಿಕ್ಗಳು, ಅಂದರೆ ನೆಗೆಟಿವ್ ಎನರ್ಜಿ ಅಂದ್ಕೊಳ್ಳಿ, ವಿಷಜರಿತ ಅಂದ್ಕೊಳ್ಳಿ, ಅದನ್ನು ಮಾಡುವ ಕ್ರಿಯೆ ಇದೆ. ಅದನ್ನು ಮಾಡುವಾಗ ಮನಸ್ಸನ್ನು ಹೆಚ್ಚು ಕೂಲಾಗಿಡ್ಲಿಕ್ಕೆ ಬೇಕಾದಂತಹ ಒಂದಿಷ್ಟು ಕ್ರಿಯೆಗಳನ್ನು ಮಾಡ್ತಾರೆ. ಅದು ಆಗ ಈ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಮೆಮೊರಿ ಆಕ್ಟಿವೇಟಲ್ಲಿ ಇರ್ತದೆ ಡಿಟಾಕ್ಸಿಕ್ ಆಗುವಾಗ. ಹಾಗಾಗಿ ಆ ಒಂದು ಸಮಯದಲ್ಲಿ ಅದನ್ನು ಹಬ್ಬದ ಹಾಗೆ ಆಚರಿಸಿ ಆ ಹೆಣ್ಣಿಗೆ ಭರವಸೆ ಕೊಡೋದು, ಇದು ಏನು ದೊಡ್ಡ ವಿಚಾರ ಅಲ್ಲ, ಯಾವುದೇ ಅಸಹ್ಯಕರ ಘಟನೆಗಳಲ್ಲ. ಹಾಗಾಗಿ ನಮ್ಮ ಹೆಚ್ಚು ದಕ್ಷಿಣ ಭಾರತದಲ್ಲಿ ಆ ಒಂದು ಪ್ರಾಕ್ಟೀಸನ್ನು ಮಾಡಿದ್ದಾರೆ. ಅದು ಹಬ್ಬದ ಹಾಗೆ ಫಂಕ್ಷನ್ ಅಂತಲೇ ನಾವು ಮಾಡ್ತೇವಲ್ಲ, 10 ದಿನಗಳು, 9 ದಿನಗಳು, 12 ದಿನಗಳಲ್ಲೆಲ್ಲ ಮಾಡುವಂಥದ್ದು ಈ ಕ್ರಿಯೆಗಳನ್ನು. ಹಾಗಾದರೆ ಇದರಲ್ಲಿ ಯಾವ ನಿಷಿದ್ಧ ಕ್ರಿಯೆಯನ್ನು ಹೇಳಿದ್ದಾನೆ? ನಮ್ಮ ದೇಹಕ್ಕೆ ಒಂದು ಹೆಣ್ಣು ಸುಖವಾಗಿ ಬದುಕಲಿಕ್ಕೆ ಬೇಕಾದಂತಹ ಕ್ರಿಯೆಯನ್ನು ಹೇಳೋದು. ಸರಿ ಭಟ್ರೆ, ನೀವೇನೋ ಹೇಳಿಬಿಟ್ರಿ, ಇದು ಗರುಡ ಪುರಾಣದ ಪ್ರಕಾರ ವ್ಯಾಸರ ಕಲ್ಪನೆ ಅಂತ ಹೇಳಿದ್ರಿ, ಇದು ಸತ್ಯವಾ ಅಂತ ಕೇಳಿದ್ರೆ, ಮನೆಗೆ ಹೋದ್ಮೇಲೆ ಒಂದು ರಿಸರ್ಚ್ ಪೇಪರ್ ಇದೆ. ಅದು ಒಂದು ನಿಮಗೆ ಹೇಳಿದ್ರೆ, ಸಿಂಧು ಜೋಸೆಫ್ ಒಬ್ಬರು ಡಾಕ್ಟರ್ ಕಮ್ ಸೈಂಟಿಸ್ಟ್ ರಿಸರ್ಚ್ ಪೇಪರ್ನ ಇದರ ವಿಚಾರವಾಗಿ ದೊಡ್ಡ ರಿಸರ್ಚ್ ಮಾಡಿದ್ದಾರೆ. ಈಗಲ್ಲ, ಒಂದು 8-10 ವರ್ಷಗಳ ಹಿಂದೆ ಯೂಟ್ಯೂಬ್ನಲ್ಲಿ ಅವರ ಮಾತುಗಳು ಸಿಗ್ತದೆ, ಕೇಳಿ ನೋಡಿ. ನಮ್ಮ ಈ ಪ್ರಾಕ್ಟೀಸ್ನಿಂದಾಗಿ ನಮ್ಮ
ಈ ಒಂದು ಪ್ರಾಕ್ಟೀಸ್ ನಾವೇನು ಹೇಳ್ತೇವಲ್ಲ, ರಜಸ್ವಲೆ ಆದಾಗ ಹೀಗೆ ಇರಬೇಕು ಅಂತ ಹೇಳಿ, ನಿಮ್ಮ ಪ್ರಕಾರ ಈ ಸಿಸ್ಟಮ್ ಅಥವಾ ಈ ಒಂದು ಪದ್ಧತಿಯಲ್ಲಿ ನಾವು ಕ್ರಿಯೆ ಮಾಡ್ತೇವಲ್ಲ, ಎಷ್ಟು ಜನಕ್ಕೆ ಭಾರತದಲ್ಲಿ ಇದರಿಂದಾಗಿ ತೊಂದರೆ ಆಗಿದೆ ಅಥವಾ ದೈಹಿಕವಾಗಿ ಮಾನಸಿಕವಾದಂತಹ ಕ್ಲೇಶಗಳು ಹುಟ್ಟಿದೆ? ಎಷ್ಟು ಪರ್ಸೆಂಟೇಜ್ ಇರ್ಬೋದು ನಿಮ್ಮ ಪ್ರಕಾರ? 50, 60? ಒಂದು ಗೆಸ್ಸಿಂಗ್. ಮುಂದುವರಿದ ದೇಶಗಳು ಅಂತ ಹೇಳುವಂಥದ್ರಲ್ಲಿ ಎಷ್ಟಿರ್ಬೋದು? ಅಲ್ಲೆಲ್ಲ ಈ ಸಿಸ್ಟಮ್ಸ್ ಇಲ್ಲಲ್ಲ, ಸಿಸ್ಟಮ್ಸ್ ಇಲ್ಲಲ್ಲ. ಇದೆಲ್ಲ ರಿಸರ್ಚ್ ಏನು ಹೇಳ್ತದೆ ಗೊತ್ತುಂಟಾ? ಭಾರತದಲ್ಲಿ 18.7 ಜನರು ಮಾತ್ರ ನಾವು ಇದರಿಂದ ಕ್ಲೇಶ ಅಥವಾ ತೊಂದರೆಯನ್ನು ಅನುಭವಿಸಿದ್ದೀವಿ ಅಂತ ಹೇಳ್ತಾರಂತೆ. ತುಂಬ ಮುಂದುವರೆದ ದೇಶಗಳ ಹೆಸರು ಹೇಳಿದ್ರೆ ತಪ್ಪಾಗ್ತದೆ. ಯುರೋಪ್ನ 5 ದೇಶಗಳಲ್ಲಿ ಎಷ್ಟಿರ್ಬೋದು? 28.5% ಹೇಳಿದ್ದಾರೆ. USA ಎಷ್ಟು ಇರ್ಬೋದು ಪರ್ಸೆಂಟೇಜ್? 64% ಜನ ಹೇಳಿದ್ದಾರೆ. ಅಂದರೆ ನಮ್ದು ಈ ಸಮಯಗಳಲ್ಲಿ ತೊಂದರೆಗಳಾಗ್ತಾ ಉಂಟು, ಆಗ್ತದೆ. ಅದರಿಂದಾಗಿ ನಾವು ಕಷ್ಟವನ್ನು ಪ್ರತಿನಿತ್ಯವೂ ಅನುಭವಿಸ್ತಾ ಇದ್ದೇವೆ. ನಮ್ಮಲ್ಲಿ ಯಾಕೆ ಅಷ್ಟು ಕಮ್ಮಿ ಉಂಟು? ಯಾಕೆ ಕಮ್ಮಿ ಉಂಟು ಅಂತಂದರೆ, ನಾವು ಆ ಸಿಸ್ಟಮನ್ನು ಮೊದಲಿಂದಲೂ ಫಾಲೋ ಮಾಡಿದ್ದೇವೆ. ನಾವು ಆ ಸಮಯದಲ್ಲಿ ಹೆಣ್ಣಿಗೆ ಯಾವುದೇ ಸ್ಟ್ರೆಸ್ ಆಗಲಿಕ್ಕೆ ಬಿಡುವುದಿಲ್ಲ. ಮತ್ತು ಇನ್ನೊಂದು ವಿಚಿತ್ರ ಏನು ಗೊತ್ತುಂಟಾ? ಈ ಹೊರಗಿಡುವುದರಲ್ಲಿ ಒಂದು ಸೈಕಾಲಜಿಕಲ್ ಫೀಲಿಂಗ್ ಉಂಟು. ನೀವೀಗ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀರಲ್ಲ, ಮೂಡ್ ಸ್ವಿಂಗ್ಸ್ ಅಂತ ಹೇಳಿ ಒಂದು ನೆಪ ಮಾಡಿಕೊಂಡು ಗಂಡನ ಹತ್ರ ಜಗಳ ಆಡಬಾರ್ದು ಅಂತ ದೂರ ಇಡೋದು ಅಲ್ಲ, ಸಂಬಂಧಗಳು ಹಾಳಾಗಬಾರ್ದಲ್ಲ. ಎಷ್ಟು ನಮ್ಮವ್ರು ಯೋಚನೆ ಮಾಡ್ತಾರೆ ಅಂತಂದರೆ, ಹಾಗಾಗಿ ಗಂಡನ ಹತ್ರ ಮಾತಾಡೋದು, ಮಾವನ ಹತ್ರ ಮಾತಾಡೋದು, ಇವೆಲ್ಲ ರಿಸ್ಟ್ರಿಕ್ಷನ್ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ, ಆ ಸಮಯದಲ್ಲಿ ಏನೋ ಶಬ್ದಗಳು ಬರ್ಬೋದು, ಬಾಯಿಂದ ಜಗಳ ಆಗ್ಬೋದು, ಸಂಸಾರಗಳು ಹಾಳಾಗ್ಬೋದು. ಅದೊಂದು 4-5 ದಿನದ ಕೆಲಸ. ಅದಾದ್ಮೇಲೆ ಮತ್ತೆ ಅದೇ ಸಂಸಾರಗಳು ಸರಿಯಾಗಿ ನಡೀತದಲ್ಲ. ಆ ಸಮಯವನ್ನು ತಪ್ಪಿಸಬೇಕಲ್ಲ. ಅಲ್ಲ, ಆಗ್ಲೂ ಕೂಡ ಗೊತ್ತಿತ್ತು, ಆಗ್ಲೂ ಕೂಡ ಮಕ್ಕಳು ಆಗ್ಲೇ ಹೇಳ್ತಿದ್ರೇನು, ಒಂದು ಜ್ಞಾನ ಬರುವವರಿಗೆ ಏನಿದು ಕಟ್ಟಪ್ಪಣೆಗಳು ಅಂತ. ಹಾಗಾಗಿ ದೂರ ಇಟ್ಟುಬಿಟ್ರೆ ಯಾವುದು ತೊಂದರೆ ಇಲ್ಲಲ್ಲ. ಹಾಗಾದರೆ ನಮ್ಮಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಇಲ್ವಲ್ಲ? ಯಾಕಿಲ್ಲ? ಮತ್ತು ಈ ಇನ್ಫೆಕ್ಷನ್ಸ್ಗಳು ಅದರ ಬಗ್ಗೆ ರಿಸರ್ಚ್ ಮಾಡಿದಾಗ ಭಾರತದಲ್ಲಿ ತುಂಬ ಕಮ್ಮಿ ಉಂಟು. ಭಾರತದಲ್ಲಿ ತುಂಬ ಕಮ್ಮಿ ಉಂಟು. ಸ್ಪೆಷಲಿ ಈ ಶಾಲಾ ಮಕ್ಕಳುಗಳಲ್ಲಿ ನಮ್ಮಲ್ಲಿ 52% ಮಕ್ಕಳಿಗೆ ಇನ್ಫೆಕ್ಷನ್ಸ್ಗಳು ಅಂತ ಹೇಳ್ತಾರೆ. ಈ 52%, ಇಂಗ್ಲೆಂಡೆಲ್ಲ ತಗೊಂಡ್ರೆ 96% ಇದೆ. ನಮ್ಮ ನಾಡಿದಂಥವ್ರಿಗೆ 96% ಇದೆ. ಪ್ರತಿ ಸಲಿಯೂ ಇನ್ಫೆಕ್ಷನ್ಸ್ಗಳನ್ನು ಅನುಭವಿಸುವಂಥದ್ದು. ಯಾಕೆಂದರೆ ಯಾವುದು ಸಿಸ್ಟಮ್ಸೇ ಇಲ್ವಲ್ಲ ಅಲ್ಲಿ. ಸ್ಟ್ರೆಸ್ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತದೆ ಸೈನ್ಸ್, ಸ್ಟ್ರೆಸ್ ತಗೊಳ್ಳುವಂಥದ್ದು. ಹಾಗಾಗಿ ಈ ಸ್ಟ್ರೆಸ್ ಕಂಟ್ರೋಲಿಂಗು, ಈ ಸೈಕಾಲಜಿಕಲ್ ಕಂಟ್ರೋಲು, ಫಿಸಿಕಲ್ ಕಂಟ್ರೋಲು, ಇನ್ಫೆಕ್ಷನ್ ಕಂಟ್ರೋಲ್ಸ್, ಈ ಎಲ್ಲ ಸಿಸ್ಟಮಿಗೋಸ್ಕರ ಇದನ್ನು ಮಾಡೋದು. ಆ ಟೈಮ್ನಲ್ಲಿ ನೀವು ಗಿಣಿ ಹೇಳಿದಾಗೆ ಹೇಳಿದ್ರೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ಮನಸ್ಸಿಗೆ. ಹಾಗಾಗಿ ಸ್ವಲ್ಪ ದೂರ ಇಟ್ಟು ಬಿಡುವುದು ಅಂತ. ದೂರ ಇಡುವುದು ಅಂತಂದರೆ ಕೆಟ್ಟದಾಗ ನೋಡೋದಲ್ಲ, ಅವಳಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು. ಯಾಕೆ ನಾವು ಈಗ ನಾನು ಎಷ್ಟು ಮುಕ್ತವಾಗಿ ಮಾತಾಡ್ತಾ ಇದ್ದೇನೆ, ಇದಿಷ್ಟು ನನಗೆ ಹೇಳೋದು ಯಾರು? ನನ್ನ ತಾಯಿಯೇ. ನಾವು ಎಷ್ಟು ಜನ ಹೆಂಗಸರು ನಮ್ಮ ಗಂಡು ಮಕ್ಕಳಿಗೆ ಈ ಪಾಠವನ್ನು ಮಾಡ್ತೇವೆ? ಹಾಗಿಲ್ಲ, ಹೀಗೆ ಅಂತೇಳಿ. ಹೋಗಲಿ, ಹೆಣ್ಣು ಮಕ್ಕಳಿಗಾದರೂ ಪಾಠ ಮಾಡ್ತೇವೆ ನಾವು? ಹಾಗಾದರೆ ಮಕ್ಕಳಿಗೆ ನೀವು ಹೇಳಲಿಕ್ಕಿಲ್ಲ. ಮಕ್ಕಳಿಗೆ ನೀವು ಒಂದು ವಯಸ್ಸು ದಾಟಿದ ಮೇಲೆ ಸಿಸ್ಟಮ್ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಬೇಡಿ. ಯಾಕೆಂದರೆ ಕೇಳುವುದಿಲ್ಲ ಅಂತ. ಮೊದಲಿಗೆ ಇದರ ಬಗ್ಗೆ ಜ್ಞಾನ ಕೊಡಬೇಕಲ್ಲ ನಾವು. ನಾವೇ ಜ್ಞಾನ ಕೊಡಲಿಲ್ಲ ಅಂತ ಹೇಳಿದಾಗ ಅದನ್ನು ಹೇಳುವಂಥ ಅಧಿಕಾರವೂ ನಮಗಿರುವುದಿಲ್ಲ ಅವಾಗ. ಹಾಗಂತ ಹೇಳಿ ಮಕ್ಕಳು ತನ್ನಿಂದ ತಾನಾಗೆ ತಿಳ್ಕೊಳ್ತಾವ? ಅದು ಮಾಡ್ತಾ ಇಲ್ಲ. ಒಟ್ಟು ನಮಗೆ ಹೇಗಾಗಿದೆ ಅಂದರೆ, ದೊಡ್ಡವರು ಹೇಳಿದ್ದು ಕೇಳೋದು ಬೇಡ, ಆಯಿತಾ, ನಾವಾಗೆ ತಿಳ್ಕೊಳ್ಳುವ ಪ್ರಯತ್ನವೂ ನಮಗಿಲ್ಲ ಅಂತ. ಇದನ್ನು, ಈ ಸಮಯಗಳನ್ನು ನೀವು ಯಾವುದೇ ಕಾರಣಕ್ಕೆ ಕೆಟ್ಟದಾಗಿ ನೋಡದೆ, ಆಧ್ಯಾತ್ಮದಲ್ಲೂ ಕೂಡ
ನಮಗೆ ಈ ಸಾಧನೆ. ಮತ್ತೆ ನೀವು ಗಮನಿಸಿ ನೋಡಿ, ಭಾರತದ ಹಳ್ಳಿಗಳಲ್ಲಿ ತಾಯಂದಿರನ್ನ ಕೇಳಬೇಕು, ಅವರು ಈ ಸಂತಾನ ಕ್ರಿಯೆ ಮತ್ತು ಈ ತಿಂಗಳ ರಜಸ್ವಲೆಯನ್ನ ಬೇರೆಯಾಗೇ ನೋಡ್ತಾರೆ. ಅವರು ಪ್ರತಿ ತಿಂಗಳು ಕೂಡ ಈ ರಜಸ್ವಲೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಗೊತ್ತುಂಟಾ ಇದು? ಈಗ ಆ ತಾಯಂದ್ರು ಕಮ್ಮಿ ಆಗ್ತಾ ಇದ್ದಾರೆ, ಇರಲಿ. ಯಾಕೆ ಗೊತ್ತುಂಟ? ಅವ್ರು ಅಂದ್ಕೊಳ್ಳೋದು ಇದು ಪ್ರತಿ ತಿಂಗಳು ಡಿಟಾಕ್ಸಿಕ್ರಿಯೇಷನ್, ಅಂದರೆ ನಮ್ಮ ದೇಹದಲ್ಲಿರೋ. ಮತ್ತೆ ಆಯುರ್ವೇದದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಪ್ರತಿ ತಿಂಗಳು ಈ ಕ್ರಿಯೆಯನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕಂತೆ ಹೆಣ್ಮಕ್ಳು. ಆಮ ಅಂತ ಶಬ್ದ ಬಳಸ್ತಾನೆ, ಅಂದರೆ ಡಿಟಾಕ್ಸಿಕ್ಕಿಗೆ ಆಮ ಅಂತ ಸಂಸ್ಕೃತ ಶಬ್ದ, ಅದನ್ನು ಬಳಸ್ಬೇಕಂತೆ. ಅದರ ಕಲರ್, ಟೆಕ್ಸ್ಚರ್, ಸ್ಮೆಲ್ಸ್, ಈ ಎಲ್ಲದರಿಂದ ಆ ಹೆಣ್ಣು ಆರೋಗ್ಯವಾಗಿದ್ದಾಳೋ ಇಲ್ಲವೋ, ಯಾವುದಾದ್ರೂ ವಿಶೇಷ ಕಾಯಿಲೆಗಳು ಒಳಪಡ್ತಾ ಇದ್ದಾಳ, ಈ ಎಲ್ಲವನ್ನು ಡಯಾಗ್ನೋಸ್ ಮಾಡ್ಬೋದು ಅಂತ. ಸ್ತ್ರೀ ರೋಗಗಳ ವಿಶೇಷದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾನೆ. ಆಮವನ್ನು ಟೆಸ್ಟ್ ಮಾಡೋದು, ಡಯಾಗ್ನೋಸ್ ಮಾಡೋದು ಹೇಗೆ ಅಂತ. ನಾವು ಬರೀ ಅದು ತಿಂಗಳು ನಡೆಯುವಂಥ ಕ್ರಿಯೆ. ಎಷ್ಟೋ ಜನ ನನಗೆ ಮಕ್ಕಳೇ ಬೇಡ ಅಂದಮೇಲೆ ಈ ಮೆನ್ಸ್ಟ್ರಲ್ ಪೀರಿಯಡ್ ಸಿಸ್ಟಮ್ ಯಾಕೆ ಬೇಕು ಅಂತ ತುಂಬ ಜನ ಅಂದ್ಕೊಳ್ಳೋದು ಹೀಗೆ. ಹೆಣ್ಮಕ್ಳು, ನಾನು ಕೇಳಿದ್ದೇನೆ ಈ ಶಬ್ದಗಳನ್ನು, ನನ್ನಲ್ಲೇ ಬಂದವರಿಂದ ಕೇಳಿದ್ದೇನೆ, ನಾನು ಬುದ್ಧಿ ಹೇಳಿ ಕಳಿಸಿದ್ದೇನೆ, ಹಾಗಿಲ್ಲ ಅಂತ. ನೀವು ತುಂಬ ಜನ ಆ ಸಮಯಗಳಲ್ಲಿ ತೊಂದರೆ ಆಗ್ತದೆ, ಹೊಟ್ಟೆ ನೋವು ಬರ್ತದೆ, ಹಾಗೆ ಹೀಗೆ ಎಲ್ಲ ಸಮಸ್ಯೆ ಹೇಳ್ತಾರಲ್ಲ. ಪರ್ಫೆಕ್ಟ್ ಡಯಟ್ ಸಿಸ್ಟಮನ್ನು ಫಾಲೋ ಮಾಡಿ. ಪರ್ಫೆಕ್ಟ್ ಡಯಟ್ ಸಿಸ್ಟಮ್ಸ್ ನಮ್ಮಲ್ಲಿ ಹೇಳುವುದುಂಟಲ್ಲ, ಎಳ್ಳನ್ನು ಬೆಳೆಸಬೇಕು ಆ ಸಮಯಗಳಲ್ಲಿ, ಆಯಿತಾ. ಸ್ಮೂತ್ ಆದಂಥ ಆಹಾರಗಳು, ಗಂಜಿ, ಹೆಚ್ಚು ಮಸಾಲೆ ಇಲ್ಲದ ಪದಾರ್ಥಗಳು, ಹಣ್ಣು ಹಂಪಲುಗಳು, ಈ ಥರದ ಪದಾರ್ಥಗಳನ್ನು ಹೆಚ್ಚು ಮಾಡಿ. ಮತ್ತು ಹೊಟ್ಟೆ ಪೂರ್ತಿ ಆಗುವಷ್ಟು ಬಿಡಬೇಡಿ, ಹೊಟ್ಟೆ ಫುಲ್ ಆಗುವಷ್ಟು ಬಿಡಬೇಡಿ. ಇದನ್ನು ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿ. ನಾನು ಭರವಸೆ ಕೊಡ್ತಾ ಇದ್ದೇನೆ, ನಾನು ಇದರ ಪ್ರಕಾರವಾಗಿ ನಾನು ಹೇಳ್ತಾ ಇದ್ದೇನೆ, ಆಯಿತಾ. ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ 90% ಕಮ್ಮಿ ಆಗಿಬಿಡ್ತದೆ. ಹೆಚ್ಚು ಪ್ರಚಲಿತವಾಗಿ ಹೆಣ್ಮಕ್ಕಳು ಅನುಭವಿಸುವ ಸಮಸ್ಯೆಗಳು. ಮತ್ತು ನಮ್ಮ ಭಾರತದಲ್ಲಿ ಈ ವಿಚಾರವನ್ನು ಯಾವತ್ತೂ ಮುಕ್ತವಾಗಿ ಮಾತಾಡದೆ ಇಲ್ಲವೇ ಇಲ್ಲ. ಮುಕ್ತವಾಗಿ ಮಾತಾಡಿದ್ದಾರೆ. ಆ ಕ್ರಿಯೆಯನ್ನು ಯಾವತ್ತೂ ಕೂಡ ತಪ್ಪಾಗಿ ಕಲ್ಪಿಸುವ ಹಾಗೆ ಹೇಳಲೇ ಇಲ್ಲ. ಎಷ್ಟು ಡೊಂಬಾಚಾರಗಳಲ್ಲೆಲ್ಲ ಮಾಡೋದುಂಟದು, ಆಯಿತು. ಹಾಗಾಗಿ ಈ ಸ್ತ್ರೀ ಧರ್ಮ ಮತ್ತು ಈ ಸ್ತ್ರೀ ಶುಚಿತ್ವದ ಬಗ್ಗೆ, ಮತ್ತು ನಿಮಗೆ ಇನ್ನೊಂದು ಹೇಳ, ಈ ಶ್ರಾದ್ದ ಸಂಪತ್ತಿಯಲ್ಲಿ ಒಂದು ವಿಚಾರವನ್ನು ಹೇಳ್ತಾರಲ್ಲ, ಏನು ಅಂತ ಕೇಳಿದ್ರೆ, ಶ್ರಾದ್ದಕ್ಕೆ ಸಂಪತ್ತುಗಳು ಯಾವುವು, ಮತ್ತು ಆಗಾಗ ಪದೇ ಪದೇ ಯಾವುದನ್ನು ಬಳಸ್ಬೋದು ಅಂತ ಕೇಳಿದ್ರೆ, ಒಂದು ಬ್ರಾಹ್ಮಣನನ್ನು, ಈ ಬ್ರಾಹ್ಮಣನನ್ನು ಪದೇ ಪದೇ ನಾವು ಬಳಸುವಂಥದ್ದು. ಈಗ ನಾವು ಸರ್ವೇ ಸಾಮಾನ್ಯವಾಗಿ ಅಲ್ಲ, ಒಂದೇ ಬ್ರಾಹ್ಮಣರಿಗೆ ಹೇಳೋದು ವರ್ಷ ಅಂತ, ಅವ್ರು ಇರುವವರೆಗೂ ಅದೇ ಬ್ರಾಹ್ಮಣರು ನಮಗೆ ಸರಿ ಆಗ್ತದೆ, ಅವರಿಗೆ ನಾವು ಶ್ರಾದ್ದ ಕ್ರಿಯೆಗೆ ಹೇಳೋದು. ಎರಡನೇದು ತುಳಸಿ. ಅಭಾವದಲ್ಲಿ ತುಳಸಿಯನ್ನು 2 3 ಬಾರಿ 4 ಬಾರಿ ಇದು ಮಾಡುವವರೆಗೂ ಕೂಡ ಯೂಸ್ ಮಾಡ್ಬೋದು ತುಳಸಿ, ಆಯಿತಾ. ಇನ್ನೊಂದು ಶುದ್ಧವಾದ ಸ್ತ್ರೀ ಶ್ರಾದ್ದ ಸಂಪತ್ತಿನಲ್ಲಿ ಮಾಡಿಕೊಡಬೇಕು ಅಂತ. ಈಗ ಕೆಲವೊಮ್ಮೆ ನಾನು ಭಟ್ರು ಮಾತಾಡುವಾಗ ಅದನ್ನೇ ಮಾತಾಡ್ತಾ ಇದ್ದೆ. ದಯವಿಟ್ಟು ಮಾತೆಯರಲ್ಲಿ ಕೇಳ್ತೇನೆ, ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಶ್ರಾದ್ದ ಕ್ರಿಯೆಯನ್ನು ಮಾಡುವ ಇಚ್ಛೆಯನ್ನು ಹೊಂದಿದ್ದರೆ, ಆ ಶ್ರಾದ್ದ ಕ್ರಿಯೆಗೆ ನಾವು ಸಪೋರ್ಟ್ ಮಾಡಲಿಕ್ಕಾಗುವುದಿಲ್ಲ ಅಂತ ಹೇಳಿ, ಅಥವಾ ಹೆಣ್ಮಕ್ಕಳು ಸಪೋರ್ಟ್ ಮಾಡುವುದಿಲ್ಲ ಅನ್ನುವಂಥ ಕಾರಣಕ್ಕೆ ಶ್ರಾದ್ದಗಳನ್ನು ನಿಲ್ಲಿಸಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಹೆಚ್ಚು ಕೆಲಸ ಇಲ್ಲ, ಅಡಿಗೆ ಮಾಡುವುದು ದೊಡ್ಡ ಕೆಲಸ ಅಲ್ಲ ಅಂತ ನಂದು. ನಿಮ್ಮ ಶಕ್ತಿಯಾನುಸಾರ ಮಾಡಿ. ನಿಮಗೆ ಆಗಲಿಲ್ವಾ, ಸಹಾಯಕ್ಕೆ ಜನವನ್ನು ತಗೊಂಡು ಮಾಡಿ. ಇನ್ನೇನು ಬೇಕು ಶ್ರಾದ್ದಕ್ಕೆ? ಹಿಟ್ಟು, ಅನ್ನ, ಎಳ್ಳು, ಗೋಧಿ, ದರ್ಬೆ, ತುಳಸಿ ಮಾಡಿಸುವ ಬ್ರಾಹ್ಮಣ. ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗೋದಿಲ್ಲ ಅಂತ ಬರೀ ಶ್ರಾದ್ದ ಅಲ್ಲ, ಪೂಜೆಯನ್ನು ನಿಲ್ಲಿಸುವ ಅವಶ್ಯಕತೆ ಇಲ್ಲ, ದೊಡ್ಡ ಕೆಲಸ ಇಲ್ಲ ಅಂತ.
ಈಗ ಭಟ್ರು ಹೇಳಿದ್ರು ರೆಸ್ಟ್ರಿಕ್ಷನ್ಸ್ ಇಲ್ಲ. ಇದೆಲ್ಲವೂ ಕೂಡ ಈ ನಾವು ಹೇಳುವಂತಹ ಕ್ರಿಯೆಗಳು ನಮ್ಮ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೆ ಮನೆಯಲ್ಲಿ ಒಂದು ಸಾಮರಸ್ಯವನ್ನ, ಮನೆಯಲ್ಲಿ ಶಾಂತತೆಯನ್ನ, ಆಯ್ತಾ, ಎಲ್ಲವನ್ನ ಉತ್ಪತ್ತಿ ಮಾಡ್ತದೆ. ಈಗ ಸಮೂಹದಲ್ಲಿ ನೀವೆಲ್ಲ ಬಂದು ಲಲಿತಾ ಸಹಸ್ರನಾಮ ಭಜನೆ ಎಲ್ಲ ಮಾಡ್ತೀರಿ ಅಲ್ವಾ? ಆ ಮಾಡುವ ಒಂದು ಗಂಟೆ 2 ಗಂಟೆಯ ಕಾಲ ನಿಮಗೆ ಯಾವುದಾದ್ರೂ ಚಿಂತೆ ಕಾಡ್ತದ? ಯಾಕೆ ಕಾಡೋದಿಲ್ಲ? ಏನು ಮ್ಯಾಜಿಕ್ ಆಯ್ತಾ 2 ಗಂಟೆ? ಹಾಗಾದ್ರೆ ಒಂದು ಮಾತು ಬಂತು, ಗಮನ ಅದ್ರ ಬಗ್ಗೆ ಹೋಗೋದಿಲ್ಲ ಅಂತ. ಹಾಗಾದ್ರೆ ಗಮನ ಎಲ್ಲಿತ್ತು? ಗಮನ ಎಲ್ಲಿತ್ತು? ಹೇಳೋದ್ರ ಮೇಲೆ, ಆ ಹೇಳುವಂತ ಭಗವಂತನ ಮೇಲೆ ಇತ್ತು ಅಲ್ವಾ? ಹಾಗಾದ್ರೆ ಭಗವಂತನ ಧ್ಯಾನದಲ್ಲಿದ್ದರೆ ನಮಗೆ ಸಮಸ್ಯೆಗಳು ಹತ್ರ ಬರುವುದಿಲ್ಲ ಅಂತ. ಸಮಸ್ಯೆ ಇತ್ತಲ್ಲ, ಎಲ್ಲೂ ಹೋಗ್ಲಿಲ್ಲ. ಆ 2 ಗಂಟೆ ನೀವು ಸ್ತೋತ್ರ ಮಾಡುವಾಗ, ಲಲಿತಾ ಸಹಸ್ರವನ್ನು ಶ್ರೀಮಾತಾ ಶ್ರೀ ಮಹಾರಾಧನೆ ಅಂತ ಶುರು ಮಾಡುವಾಗ ಸಮಸ್ಯೆ ಅಲ್ಲೇ ಇತ್ತು, ಎಲ್ಲೂ ಹೋಗ್ಲಿಲ್ಲ ಅಂತ. ಆಯ್ತಾ? ಆದ್ರೆ ಆ 2 ಗಂಟೆ ಅಥವಾ 1 ಗಂಟೆ ನೀವೇನು ಸ್ತೋತ್ರವನ್ನ ಪಾರಾಯಣವನ್ನ ಮಾಡ್ತೀರಿ, ಆ 2 ಗಂಟೆ ನಿಮಗ ಆ ಒಂದು ಸಮಸ್ಯೆ ಕಾಡ್ಲಿಲ್ಲ ಅಂತ ಆದ್ರೆ ಅದೆಲ್ಲೂ ಹೋಗ್ಲಿಲ್ಲ, ಭಗವಂತ ಅದರಿಂದ ನಿಮ್ಮನ್ನು ಹೊರಗೆ ತಂದ, ಇಷ್ಟೇ. ಹಾಗಾದ್ರೆ ನಮ್ಮೆಲ್ಲ ಕ್ರಿಯೆಗಳು ಕೂಡ ನಿಮ್ಮನ್ನ ಆ 2 ಗಂಟೆ ಒಂದು ಉದಾಹರಣೆ ಕೊಡುವ. ನೀವು ಎಲ್ಲೋ ಹೊರಡುವಾಗ ಅಥವಾ ಭಜನೆಗೆ ಬರ್ತೀರಿ ಅಂತ ಆಯ್ತು. ಬರುವ ಒಂದು ಅರ್ಧ ಗಂಟೆ ಮುಂಚೆ ಗಂಡನಲ್ಲಿ ಏನೋ ಒಂದು ವಿಚಾರಕ್ಕೆ ವಾದ ವಿವಾದ ವಾಗ್ವಾದಗಳು ನಡೀತು, ಅದು ಒಂದು ಸಣ್ಣ ಜಗಳ ಆಯ್ತು ಅಂತ ಅನ್ಕೊಳ್ವ, ಆಯ್ತಾ? ಅಲ್ಲೇ ಇದ್ದಿದ್ರೆ ಜಾಸ್ತಿ ಆಗ್ತಿತ್ತಲ್ವಾ? ಬಂದ್ರಿ, 1-2 ಗಂಟೆಗಳ ಕಾಲ ನೀವು ಭಜನೆ ಸ್ತೋತ್ರಗಳು ಎಲ್ಲವನ್ನ ಮಾಡಿದ್ರಿ. ಮನೆಗೆ ಹೋಗುವಾಗ ಅವರು ಶಾಂತವಾಗಿರ್ತಾರೆ, ನೀವು ಶಾಂತವಾಗಿರ್ತೀರಿ. ಪರಿಹಾರ ಸಿಕ್ತಾ? ಸ್ತೋತ್ರ ಓದಿದ್ರಿಂದ ಪರಿಹಾರ ಆಯಿತು. ಆ ಸ್ತೋತ್ರದ ಸಮಯದಲ್ಲಿ ಕಾಲ ಅದನ್ನ ಸರಿ ಮಾಡಿಕೊಳ್ತ. ಅಂದ್ರೆ ಭಗವಂತ ಹೀಗೆ ಮಾಡಿಸೋದು. ಹಾಗಾಗಿ ನಮ್ಮನ್ನ ಈ ಎಲ್ಲ ಸ್ತ್ರೀಯರಿಗೆ ಸಮಯ ಸಿಕ್ಕಾಗೆಲ್ಲ ಸ್ತೋತ್ರ ಓದಿ ಅಂತ, ಸಮಯ ಸಿಕ್ಕಾಗೆಲ್ಲ ಭಗವಂತನ ಧ್ಯಾನ ಮಾಡಿ, ಸಮಯ ಸಿಕ್ಕಾಗೆಲ್ಲ ಶಾಸ್ತ್ರವನ್ನು ಅಭ್ಯಾಸ ಮಾಡಿ. ಮತ್ತೆ ಇನ್ನೊಂದು ವಿಶೇಷ ಹೇಳ್ತಾನೆ, ಗಂಡನಿಂದ ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾನೆ. ಗಂಡನಿಗೆ ಶಾಸ್ತ್ರ ಗೊತ್ತಿಲ್ವಾ? ತೊಂದರೆ ಇಲ್ಲ, ಗೊತ್ತಿರೋರಿಂದ ತಿಳ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ. ಅದನ್ನು ಮಾಡೋದ್ರಿಂದಾಗಿ ಈ ಎಲ್ಲ ಅದರ ಹಿಂದಿರುವ ಸೀಕ್ರೆಟ್ ಗೊತ್ತಾಗ್ತದೆ. ಹಾಗಾಗಿ ಈ ಎಲ್ಲ ಕ್ರಿಯೆಗಳನ್ನು ಮಾಡಿಕೊಂಡು ಮುಂದೆ ಬರುವಂತಹ ಅಧ್ಯಾಯಗಳಲ್ಲಿ ನಾನು ಆಗಲೇ ಹೇಳಿದಾಗೆ ವರ್ಣಾಶ್ರಮದ ಬಗ್ಗೆ ಒಂದು ಚರ್ಚೆ ಉಂಟು. ಒಂದು ಸಣ್ಣ ವರ್ಣಾಶ್ರಮದ ಒಂದು ಪರಾಶರ ರೀತಿಯಾಗಿ ಇರುವಂತಹ ವರ್ಣಾಶ್ರಮದ ಒಂದು ಧರ್ಮ ನಿರೂಪಣೆಯ ಪ್ರಸ್ತಾವನೆಯನ್ನು ಮಾಡಿ ಇದನ್ನು ಭಾಗ ಮುಗಿಸುವ ಪ್ರಯತ್ನ ಮಾಡ್ತೇನೆ. ನಾನು ಆಗಲೇ ಹೇಳಿದಾಗೆ ವರ್ಣಾಶ್ರಮ ಅಂತ ಹೇಳುವಾಗ 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇಲ್ಲಿ ಪರಾಶರರು ಇನ್ನೂ ಮುಂದೆ ಹೋಗ್ತಾರೆ. ಈ ವರ್ಣಾಶ್ರಮಗಳಲ್ಲಿ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ ಎಲ್ಲರಿಗೂ ಬರುವಂತಹ ಕ್ರಿಯೆಗಳು. ಅದರಲ್ಲಿ ನಾವು ಹೇಗೆ ಇರಬೇಕು, ವರ್ಣಾಶ್ರಮ ಅಂತ ಹೇಳುವಾಗ ಈಗ ಬ್ರಾಹ್ಮಣ ಅಂತ ಹೇಳಿ ವರ್ಣ, ಏನದು ವರ್ಣ ಅಂತ ನಾನು ಹೇಳ್ತಾ ಇದ್ದೇನೆ. ವರ್ಣ ಅಂತಂದ್ರೆ ಏನು? ಜಾತಿಯ ಅಲ್ಲ. ನಾನು ಹಿಂದೂ ಕೂಡ ಇದನ್ನು ಹೇಳಿದ್ದೇನೆ. ಬಣ್ಣ ಅಂದ್ರೆ ಗುಣ ಅಂತ, ಆಯ್ತಾ? ಈಗ ನೀವು ಹಾಗೆ ಜಾತಿ ಅಂತ ಹೇಳುವುದಾದ್ರೆ, ಜಾತಿಯನ್ನೇ ಕಾನ್ಸಂಟ್ರೇಟ್ ಮಾಡುವುದಾದ್ರೆ, ನನ್ನದೊಂದು ಪ್ರಶ್ನೆ ಉಂಟು ಎಲ್ಲರಿಗೂ ಕೂಡ. ವ್ಯಾಸರು ಯಾರು? ಇವತ್ತು ವ್ಯಾಸರು ವಿಭಾಗ ಮಾಡಿದಂತಹ ವೇದವೇ ನಮಗೆ 3 ವೇದಗಳಾಗಿ, ಋಗ್ ಯಜುಸ್ ಸಾಮಗಳಾಗಿ ಇರುವಂತಹದ್ದು. ಅದನ್ನು ಅಭ್ಯಾಸಿಸಿಕೊಂಡು ಅದರಿಂದ ಉತ್ಪತ್ತಿಯಾದಂತಹ ಉಪನಿಷತ್ತುಗಳನ್ನು ಓದಿಕೊಂಡು, ಆ ಉಪನಿಷತ್ತು ವೇದಕ್ಕನುಸಾರವಾಗಿ ಆ ವೇದಕ್ಕೆ ಚ್ಯುತಿ ಬರದಂತೆ ಧರ್ಮಶಾಸ್ತ್ರಗಳನ್ನು ರಚಿಸಿಕೊಂಡು ಆ ಶಾಸ್ತ್ರಭರಿತವಾದಂತಹ ಜೀವನವನ್ನು ನಡೆಸುವಂತಹ ಈ ಎಲ್ಲ ಕ್ರಿಯೆಗೆ ನಾಂದಿ ಹಾಡಿದಂತಹ ವ್ಯಾಸರು ಯಾವ ಕುಲದವರು? ಅದಕ್ಕೆ ಋಷಿಮುಲ್ಲ ನೋಡಬಾರ್ದು ಅಂತ ಹೇಳಿದ್ದು ಅಲ್ವಾ? ಈಗ ಬ್ರಾಹ್ಮಣ ಅನ್ನೋದು ಜಾತಿ ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ನನಗೆ ಉತ್ತರ ಬೇಕು ಅಂತ, ನನಗಿಲ್ಲಿ ಸಿಕ್ಕಲಿಲ್ಲ ಅಂತ.
ಆಯ್ತಾ. ತಾಯಿ ಈಗ ಜಾತಿ ಅಂತ ಹೋದರೆ ತಾಯಿ ಬೆಸ್ತರು, ತಂದೆ ಕ್ಷತ್ರಿಯ, ಅವರಿಗೆ ಹುಟ್ಟಿದಂಥ ಮಹಾವಿಷ್ಣು ಸ್ವರೂಪಿ ವ್ಯಾಸ. ಅವ್ರು ಯಾವ ಜಾತಿ ಹಾಗಾದರೆ? ಅಲ್ಲ, ಸತ್ಯದಾನೆ. ಈಗ ಇನ್ನು ಸ್ವಲ್ಪ ದಿನದಲ್ಲಿ ಬರುವುದುಂಟು ವ್ಯಾಸ ಪೂರ್ಣಿಮೆ. ಎಲ್ಲ ಮಠ ಮಂದಿರಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಸದೇವರ ಪೂಜೆ ಅಂತ ಮಾಡ್ತಾರೆ. ಈಗ ಹೇಳಿ, ಬ್ರಾಹ್ಮಣ ಜಾತಿಯ ಧರ್ಮವ ಅಲ್ವಾ? ಹಾಗಾದ್ರೆ ಜ್ಞಾನ ಗಳಿಸಿದ್ರೆ ನೀವು ಬ್ರಾಹ್ಮಣರೇ. ಯಾವ ಜ್ಞಾನ? ವೇದದ ಜ್ಞಾನ. ಯಾವ ವೇದ? ಏನು ವೇದ ಹೇಳುವುದೇನನ್ನ? ನಮ್ಮ ಪ್ರಕಾರ ವೇದ ಅಂತಂದ್ರೆ ಭಗವಂತನ ಮಹಿಮೆಯನ್ನ ಹೇಳುವಂತಹ ಗ್ರಂಥ ಅಷ್ಟೇ ಅಲ್ವಾ? ಅಷ್ಟೇ ಅಲ್ಲ ಅಂತ ನಾ ಹೇಳ್ತೇನೆ. ವೇದಕ್ಕೆ ಒಂದೇ ಅರ್ಥ ಇಲ್ಲ. ಇಡೀ ಜಗತ್ತಿನ ರಹಸ್ಯವನ್ನು ಹೇಳುವುದು ವೇದ ಅಂತ. ಅದಕ್ಕೆ ನಿದರ್ಶನ ನಾವೀಗ ನೋಡ್ತಾ ಇದ್ದೇವಲ್ಲ. ಪುರುಷ ಸೂಕ್ತದ ಮಂತ್ರದಿಂದ ಈ ದಿನ ಎಲೆಕ್ಟ್ರಿಸಿಟಿ ಕಂಡುಹಿಡಿಯೋರು ಹೇಗೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಪುರುಷ ಸೂಕ್ತದಲ್ಲಿ ಹೀಗೆ ಹೇಳಿದ್ದಾನೆ, ನಮಗೀಗ ಕರೆಂಟ್ ಅಂದ್ರೆ ನೀರಿನಿಂದ ಕರೆಂಟ್ ತೆಗೆಯೋದು ಗೊತ್ತು, ಕೆಮಿಕಲ್ ಕೋಲ್ಗಳಿಂದ ತೆಗೆಯುವುದು ಗೊತ್ತು, ಆಯ್ತಾ, ಗಾಳಿಯಿಂದ ತೆಗೆಯುವುದು ಗೊತ್ತು, ಸೂರ್ಯನ ಬೆಳಕಿನಿಂದ ತೆಗೆಯುವುದು ಗೊತ್ತು. ಇದೆಲ್ಲ ಸೇರಿಸಿ ಮಾಡೋದು ಇನ್ನು ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತು ಅಂತ ಗುಜರಾತ್ನಲ್ಲಿ ಆ ಪ್ರಾಜೆಕ್ಟ್ ನಡೀತಾ ಇದೆ. ಈಗ ಒಂದು ಪುರುಷ ಸೂಕ್ತ ಕಾರಣ ಆಯ್ತು ಅಂತ. ಎಲ್ಲ ವೇದದಲ್ಲಿರುವ ಮಂತ್ರ ಅದು. ಋಗ್ಯಜಸ್ಸಾಮ 3 ವೇದದಲ್ಲಿ ಪುರುಷ ಸೂಕ್ತ ಉಂಟು ಅಂತ. ಬರೀ ಕಂಡು ಹಿಡಿಯೋದು ಮಾತ್ರ ಅಲ್ಲ, ಅದನ್ನು ಹೇಗೆ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತಲೂ ಅದರಲ್ಲೇ ಹೇಳಿದ್ದಾರೆ. ಹಾಗಾದ್ರೆ ಅದನ್ನ ಕಂಡುಹಿಡಿದಂತಹ ವ್ಯಕ್ತಿ ಅಥವಾ ಅದನ್ನು ಅರ್ಥೈಸಿಕೊಂಡಂತಹ ವ್ಯಕ್ತಿಗೆ ವೇದ ಕಂಡದ್ದು ಒಂದು ಎಲೆಕ್ಟ್ರಿಕ್ ಇಂಜಿನಿಯರ್ ಸಿಸ್ಟಮ್ನಲ್ಲಿ ಅಲ್ವಾ? ವೇದ ಮಂತ್ರಗಳನ್ನು ನಾವು ಎಲ್ಲೆಲ್ಲಿ ಬಳಸ್ತೇವೆ? ಈಗ ಒಂದು ಪುರುಷ ಸೂಕ್ತ ಅಂತ ಹೇಳಿದ್ರೆ ನಾವು ಪೂಜಾ ಕರ್ಮದಲ್ಲಿ ಪುರುಷ ಸೂಕ್ತ ಬಳಸ್ತೇವೆ ಅಲ್ವಾ? ಪವಮಾನ ಬಳಸ್ತೇವೆ. ಶ್ರಾದ್ದದಲ್ಲೂ ಪುರುಷ ಸೂಕ್ತ ಪವಮಾನಗಳನ್ನು ಬಳಸ್ತೇವೆ. ಎರಡಕ್ಕೂ ವ್ಯತ್ಯಾಸ ಇಲ್ವಾ? ಹಾಗಾದ್ರೆ ಈ ಜ್ಞಾನವನ್ನ ಪಡೆದಂತಹವನು ಬ್ರಾಹ್ಮಣನಾಗ್ತಾನೆ. ಕ್ಷತ್ರಿಯ ಅಂತ ಹೇಳುವಾಗ ಅಲ್ಲಿ ಯಾರು ಸಂರಕ್ಷಣೆಯನ್ನು ಹೇಳ್ತಾನೆ? ಇವತ್ತು ನಮ್ಮ ಸೈನಿಕರೆಲ್ಲರೂ ಕ್ಷತ್ರಿಯರೇ. ಅವನ ಜಾತಿ ಮುಖ್ಯ ಅಲ್ಲ. ನಮಗಾಗಿ ಎದೆಗೊಟ್ಟು ನಿಲ್ತಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕ್ಷತ್ರಿಯರೇ. ಧರ್ಮದಲ್ಲಿ ಹೋದ್ರೆ ಅವರೆಲ್ಲರೂ ಕ್ಷತ್ರಿಯರೇ. ನಮಗೋಸ್ಕರ ಎದೆಗೊಟ್ಟು ನಿಲ್ತಾರಲ್ಲ, ಶತ್ರುಗಳ ವಿರೋಧವಾಗಿರಬಹುದು ಅಥವಾ ನಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ದಿಟ್ಟತನದಲ್ಲಿ ಎದೆಗೊಟ್ಟು ನಿಲ್ಲುವಂಥವ್ರು ಅವರೆಲ್ಲರೂ ಕ್ಷತ್ರಿಯರೇ. ಬರೀ ರಕ್ಷಣೆ ಮಾಡುವುದಷ್ಟೇ ನಾ ಕ್ಷತ್ರಿಯನ ಕೆಲಸ. ಹೌದು, ರಕ್ಷಣೆ ಅಂತಂದ್ರೆ ಆಯ್ತು, ಯುದ್ಧ ಇತರಗಳಲ್ಲಿ ರಕ್ಷಣೆ ಕೊಡುವುದಷ್ಟೇ ಅಲ್ಲ, ನಮ್ಮ ಬೇರೆ ಎಲ್ಲ ಸಮಸ್ಯೆಗಳಿಗೆ ರಕ್ಷಣೆಯಾಗಿ ನಿಲ್ಲುವಂಥವನು ಅವನು ಕ್ಷತ್ರಿಯ. ಹಾಗಾದ್ರೆ ಅವರೆಲ್ಲರೂ ಕ್ಷತ್ರಿಯರೇ. ವೈಶ್ಯ ಅಂತ ಹೇಳುವಾಗ ಯಾರು ಪಾಲನೆಗೆ ಅನುಕೂಲ ಮಾಡ್ತಾನಲ್ಲ. ಈಗ ಅಲ್ಲಿ ನಿಂತು ಆರ್ಡರ್ ಪಾಸ್ ಮಾಡೋದು ಸರಿ, ಎಲ್ಲ ಜನರಿಗೆ ನಾಳೆಯಿಂದ ಪ್ರತಿನಿತ್ಯವೂ ಕೂಡ 1 kg ಅಕ್ಕಿಯನ್ನು ಕೊಡಿ ಅಂತ ಕೊಡೋರು ಯಾರು? ಅಂದ್ರೆ ಒಂದು ಸರ್ಕಾರ ಅಂತ ಅನ್ಕೊಳುವ. ಕ್ಷತ್ರಿಯ ಸ್ಥಾನದಲ್ಲಿ ನಿಂತು ಒಂದು ಸರ್ಕಾರ ಆಡಳಿತದಲ್ಲಿ ಹೇಳಿಬಿಡ್ತದೆ. ಕೊಡೋನು ಯಾರು? ಅದನ್ನು ಉತ್ಪತ್ತಿ ಮಾಡುವವನು ಯಾರು? ಕೊಡೋನು ಯಾರು? ತಂದು ಮುಟ್ಟಿಸ್ಬೇಕಲ್ಲ. ಕೊಡೋನು ಯಾರು? ಪಾಲನೆ ಮಾಡಬೇಕಲ್ಲ ವೈಶ್ಯ. ಅದನ್ನು ಯಾರು ಬೇಕಾದ್ರೂ ಮಾಡಲಿ, ಯಾವ ಜಾತಿಯವರು ಬೇಕಾದ್ರೂ ಮಾಡಲಿ, ಅವನು ವೈಶ್ಯನೇ. ಅಂದರೆ ಬರೀ ಅಕ್ಕಿ ಅಂತಲ್ಲ ನಾನು ಹೇಳಿದ್ದು, ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಜೀವನದ ಅನುಕೂಲತೆ ನಡೀಲಿಕ್ಕೆ, ಜೀವನ ಸಾಗಿಸ್ಲಿಕ್ಕೆ, ಅಥವಾ ಒಂದು ಲೆಕ್ಕದಲ್ಲಿ ವ್ಯಾಪಾರಗಳಿಗೆ ಅಂತ ಹೇಳುವ, ಅದು ಸಣ್ಣ ಶಬ್ದ ಆಯಿತು ವೈಶ್ಯ ಧರ್ಮಕ್ಕೆ. ಹಾಗೆ ಒಂದು ಕಲ್ಪನೆ ಮಾಡುವಂತಹವನು ವೈಶ್ಯ. ಆಯ್ತಪ್ಪ, ಈ 3 ಆಯಿತು. ಆದರೆ ಈ ಎಲ್ಲ ಕೆಲಸ ಕಾರ್ಯಗಳು ನಡಿಬೇಕಲ್ಲ.
ಆಯಿತು. ಈಗ ಎಲ್ಲರ ಪಾಲನೆಗೆ ಎಲ್ಲೆಲ್ಲಿಂದನೋ ವಸ್ತುವನ್ನು ಸಂಪಾದಿಸಿಕೊಂಡು ಕಷ್ಟಪಟ್ಟು ಆ ಸೃಷ್ಟಿ ಮಾಡಲಿಕ್ಕೆ ಬೇಕಾದ ಮಾರ್ಗವನ್ನು ಸಿದ್ಧ ಮಾಡಿ ಎಲ್ಲರನ್ನ ಪಾಲನೆ ಅಡ್ಮಿನಿಸ್ಟ್ರೇಟ್ ಮಾಡಿ ಆಯ್ತಾ ತಂದು ಕೊಡುವ ವೈಶ್ಯ ಇದ್ದಾರೆ. ಆದರೆ ಅವನಿಗೆ ವಸ್ತು ಸಿಗಬೇಕು ಅಂತಾದರೆ ಅಕ್ಕಿ ಬೆಳೆಯೋನೊಬ್ಬ ಬೇಕಲ್ಲ. ಈಗ ಅಕ್ಕಿ ಕೊಡಬೇಕು ಅಂತಾದರೆ ಅಕ್ಕಿ ಬೆಳೆಯೋನೊಬ್ಬ ಬೇಕು ಅಲ್ವಾ? ಹಾಲು ಬೇಕು ಅಂದರೆ ಹಾಲು ಕರಿಯೋನು ಬೇಕು ಅಂತ, ಹಾಗೆ ಅಕ್ಕಿ ಬೆಳೆಯೋನು ಬೇಕು. ಈ ಒಂದು ವಸ್ತು ಬೇಕು ಅಂತಂದರೆ ಅದನ್ನು ಸೃಷ್ಟಿ ಮಾಡೋನೊಬ್ಬ ಬೇಕು. ಆವಾಗ ಮಾತ್ರ ಇದೆಲ್ಲದಕ್ಕೂ ಒಂದಕ್ಕೊಂದಕ್ಕೆ ಸಪೋರ್ಟ್ ಅದಷ್ಟೇ. ಅವನನ್ನೇ ಶೂದ್ರ ಅಂತ ಹೇಳೋದು. ಶೂದ್ರ ಕೆಟ್ಟ ಶಬ್ದವಾ? ವೇದದಲ್ಲೂ ಕೂಡ ಮಹಾವಿಷ್ಣುವಿನ ಪಾದದಲ್ಲಿ ಶೂದ್ರನು ನೆಲೆಸಿರ್ತಾನೆ ಅಂತ. ಒಂದು ವ್ಯಕ್ತಿ ನಿಲ್ಲಬೇಕು ಅಂದರೆ ಪಾದ ಬೇಕು. ನಾವು ಯಾರು ಹೋಗಿ ತಲೆಗೆ ನಮಸ್ಕಾರ ಮಾಡೋದಿಲ್ಲ. ಯಾರಾದರೂ ಶೂದ್ರ ಅವನು ಕೆಟ್ಟ ಶಬ್ದ ವಿರೋಧ ಅಂತ ಬಂದರೆ ನಾನು ಹೇಳೋದು ಇದೇ ಮಾತು, ನಾಳೆಯಿಂದ ಕಾಲಿಗೆ ನಮಸ್ಕಾರ ಮಾಡಬೇಡಿ, ತಲೆಗೆ ಮಾಡಿ ಅಂತ ಹೇಳ್ತೇನೆ. ಅಲ್ಲ, ಯಾಕೆ ಗೊತ್ತುಂಟ, ಕೆಲವೊಮ್ಮೆ ಅರ್ಥ ಮಾಡ್ಕೊಳ್ಳದೆ ಅವರನ್ನು ಅವರೇ ಕೆಳಗೆ ಹಾಕ್ಕೊಳ್ತಾ ಇರೋದು. ಇನ್ಯಾವುದೋ ಧರ್ಮದವರು ಕೆಳಗೆ ಹಾಕ್ತಾ ಇಲ್ಲ, ಅವರನ್ನು ಅವರೇ ಕೆಳಗೆ ಹಾಕ್ಕೊಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ ನಿಮಗೆ ಯಾವ ಸ್ಥಾನ ಕೊಟ್ಟಿದ್ರು ಅಂತ. ಹಾಗಾಗಿ ಈ ಒಂದು ವರ್ಣಗಳಲ್ಲಿ ಇದು ಎಲ್ಲ ದೇಶಗಳಲ್ಲೂ ಉಂಟು, ಭಾರತದಲ್ಲೆಲ್ಲ ಎಲ್ಲ ಕಡೆಯಲ್ಲೂ ಉಂಟಲ್ಲ ಇದು. ಅವನ ಗುಣಕ್ಕನುಸಾರವಾಗಿ ಅವನ ಧರ್ಮವೇ ಹೊರತು ಅವನು ಹುಟ್ಟಿದ ಜಾತಿಗನುಸಾರವಾಗಿ ಧರ್ಮ ಅಲ್ಲ. ಇದು ವರ್ಣ. ಆದರೆ ಈ ವರ್ಣಗಳಲ್ಲಿರುವಂಥವರು ಮೊದಲಿಗೆ ಬ್ರಹ್ಮಚರ್ಯದ ವಿಶ್ಲೇಷಣೆ ಏನು ಅಂತ ಒಂದು 10 ನಿಮಿಷ ಜಾಸ್ತಿ ಮಾಡಲೇ ಇವತ್ತು, ತೊಂದರೆ ಇಲ್ಲಲ್ಲ? ಬ್ರಹ್ಮಚರ್ಯ ಅಂತಂದ್ರೆ ಏನು? ನಮ್ಮ ಪ್ರಕಾರ ಮದುವೆ ಆಗದೆ ಇರೋದು ಬ್ರಹ್ಮಚರ್ಯವಾ? ವಿವಾಹ ಆಗದೆ ಇರೋದು ಬ್ರಹ್ಮಚರ್ಯ ಅಂತ ಯಾರು ಕಲ್ಪನೆ ಮಾಡಿದ್ರೆ ಬಿಟ್ಟುಬಿಡಿ, ಆಯ್ತಾ? ಅನ್ಮ್ಯಾರಿಡ್ ಅಷ್ಟೇ ಅವನು. ಬ್ರಹ್ಮಚರ್ಯ ವಿಶ್ಲೇಷಣೆ ಬೇಕಾ? ತುಂಬ ಚೆನ್ನಾಗಿ ಬೇಕಾ? ಇದಕ್ಕಿಂತಲೂ ಗರುಡ ಪುರಾಣದಲ್ಲಿ ಹೇಳಿದಕ್ಕಿಂತ ಸುಂದರವಾಗಿ ಬ್ರಹ್ಮಚರ್ಯದ ವಿಶ್ಲೇಷಣೆ ಬೇಕಾ? ಸುಂದರಕಾಂಡದಲ್ಲಿ ಹನುಮಂತನ ಮಾತನ್ನು ಕೇಳಿ. ಹನುಮಂತನ ಮಾತನ್ನು ಕೇಳಿ. ಯಾವ ಪ್ರಸಂಗ ಅಂತ ಬೇಕಾದ್ರೆ ಹೇಳ್ತೇನೆ, ಮುಂದೆ ಓದಿಕೊಳ್ಳಿ ನೀವು ಅದನ್ನು. ಈ ಸುಂದರಕಾಂಡದಲ್ಲಿ ಸೀತೆಯನ್ನು ಹುಡುಕಿ ಹೋದಾಗ ಮಂಡೋದರಿ ಮತ್ತು ಆ ರಾವಣನ ಆಸ್ಥಾನದಲ್ಲಿ ಆ ಹೆಣ್ಣು ಮಕ್ಕಳೆಲ್ಲ ಕಾಣ್ತಾರೆ, ಅವರು ಇರುವ ಅವಸ್ಥೆಗಳು ಎಲ್ಲವನ್ನು ವರ್ಣನೆ ಮಾಡ್ತಾನೆ. ಕೊನೆಗೆ ಅವನೇ ಪ್ರಶ್ನೆ ಮಾಡ್ಕೊಳ್ತಾನೆ, ಬ್ರಹ್ಮಚಾರಿಯಾಗಿ ನಾನು ಇದನ್ನೆಲ್ಲ ನೋಡೋದು ಸರಿಯಾ, ಇದನ್ನು ಕಂಡದ್ದು ಸರಿಯಾ, ಹೀಗೆಲ್ಲ ಒಂದು ಚರ್ಚೆ ಮಾಡಿ. ಆದರೆ ಇದರಲ್ಲಿ ಬ್ರಹ್ಮಚರ್ಯ ಅಂತಂದರೆ ಏನು ಗೊತ್ತುಂಟಾ? ವಿವಾಹ ಅಥವಾ ವಿವಾಹ ಆಗದೇ ಇರೋದು ಅಂತ ಹೇಳಿಲ್ಲ. ಕಾಮ ಕ್ರೋಧ ಲೋಭಗಳನ್ನು ಯಾರು ನಿಗ್ರಹ ಮಾಡಿ ತನ್ನ ಹಿಡಿತದಲ್ಲಿಟ್ಟುಕೊಳ್ತಾನೆ ಅವನು ಬ್ರಹ್ಮಚಾರಿ. ಮದುವೆ ಆಗಿದ್ರೆ ನಡೀತದೆ. ಇದೇ ಟಾಪಿಕ್ನ ಶ್ರೀಕೃಷ್ಣ ಹೇಳೋದು, ನಾನು ಅಖಂಡ ಬ್ರಹ್ಮಚರ್ಯವನ್ನಾಚರಿಸಿದ್ದರೆ ಈ ದಿನ ಮಗು ಉಳಿಲಿ ಅಂತ. ಇದೇ ಮಾತನ್ನಲ್ಲ ಶಬ್ದ ಹೇಳೋದು ಅಲ್ಲ. 16,000 ಹೆಂಡತಿ ಇಟ್ಟುಕೊಂಡವನೇ ಹಾಗೆ ಹೇಳಿದ್ರೆ ಹಾಗಾದರೆ ಬ್ರಹ್ಮಚರ್ಯಕ್ಕೆ ಬೇರೆದೇ ವಿಶ್ಲೇಷಣೆ ಇದೆ ಅಂತ ಅರ್ಥ. ಅಲ್ಲಿಗೆ ಬ್ರಹ್ಮಚರ್ಯ ಅಂತಂದರೆ ಇಷ್ಟೇ, ಕಾಮಕ್ರೋಧ ಲೋಭಗಳನ್ನು ನಿಗ್ರಹದಲ್ಲಿಟ್ಟುಕೊಂಡು, ವಿಶೇಷವಾಗಿ ಕಾಮವನ್ನು ನಿಗ್ರಹದಲ್ಲಿಟ್ಟುಕೊಂಡು ಯಾರು ಆ ವ್ರತದಲ್ಲಿ ನಿಲ್ತಾನೋ ಅವನು ಬ್ರಹ್ಮಚಾರಿ ಅಂತ. ಅದು ಮದುವೆ ಆಗಿದ್ದರೂ ಕೂಡ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಲಿಕ್ಕೆ ಅವಕಾಶ ಉಂಟು. ಬಟ್ರೆ ಸಂತಾನ ಆಗಿದೆಯಲ್ಲ, ಈ ಕೆಲವು ಅವಧೂತರುಗಳನ್ನು ಕಂಡಿರ್ಬೋದು ನೀವು. ಅವರಿಗೆ ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ, ಆದರೂ ಕೂಡ ಅವರು ಬ್ರಹ್ಮಚರ್ಯದಲ್ಲಿರ್ತಾರೆ. ಅದೇ ಧರ್ಮ ಪಾಲನೆ ಬೇಕು ಅಂತ ಹೇಳಿದ್ದು ಅದಕ್ಕೆ. ಬ್ರಹ್ಮಚರ್ಯದಲ್ಲಿ ಧರ್ಮ ಪಾಲನೆ ಬೇಕು ಅಂತ. ಯಾಕೆಂತಂದರೆ ವಿವಾಹ ಧರ್ಮ ಹೇಳೋದು ಅದೇ, ಸತ್ಸಂತಾನ ಫಲಪ್ರಾಪ್ತಿ. ಯಾರಿಗೆ ದೇಶಕ್ಕಾಗಿ ನಾನು ಒಳ್ಳೆಯ ಸಂತಾನವನ್ನು ಕೊಡ್ತೇನೆ ಅಂತ ಹೇಳುವಂಥದ್ದು. ಆ ಧರ್ಮವನ್ನು ಪಾಲಿಸಿ ನಂತರ ಮತ್ತೆ ಕಾಮಕ್ರೋಧಗಳನ್ನು ಯಾರು ಕಂಟ್ರೋಲ್ ಮಾಡ್ತಾನೆ, ಹಿಂದೂ ಕಂಟ್ರೋಲ್ ಮಾಡಿದ್ದ ಮುಂದೂ ಕಂಟ್ರೋಲ್ ಮಾಡ್ತಾನೆ, ಅವನು ಬ್ರಹ್ಮಚಾರಿಯೇ. ಅದಕ್ಕೆ ನನ್ನ ತಂದೆ ಯಾವಾಗಲೂ ಹೇಳೋರು, ಅಪ್ಪ ನಾನು ಕೇಳ್ತಿದ್ದೆ, ಅಪ್ಪ ನಾನು ಬ್ರಹ್ಮಚರ್ಯವನ್ನು ಹೇಗೆ ಫಾಲೋ ಮಾಡಬೇಕು ಅಂತ. ನನಗೊಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಟ್ಟಿದ್ರು. ನಿನ್ನ ಕಣ್ಣೆದುರಿಗೆ ಯಾವ ಹೆಣ್ಣು, ಸಣ್ಣ ಮಗುವಾಗಿರಲಿ
ಅವಳನ್ನು ನಿನ್ನ ತಾಯಿ ಅಂತ ಭಾವಿಸು. ನಿನಗೆ ಗೊತ್ತಿಲ್ಲದೆ ನಿಗ್ರಹ ಶಕ್ತಿ ನಿನಗೆ ಬರ್ತದೆ ಅಂತ ನಾವು ಅಲ್ಲಿ ನೋಡಬೇಕು ಅಂತ. ಹಾಗಾಗಿ ಆ ಬ್ರಹ್ಮಚರ್ಯವನ್ನು ಯಾರ್ಯಾರು ಪಾಲನೆ ಮಾಡಬೇಕು, ಎಲ್ಲರೂ ಮಾಡಬೇಕು ಅಂತ, ಅದರಲ್ಲಿ ಯಾವುದೇ ಗುಣದೋಷಗಳನ್ನು ಹೇಳಿಲ್ಲ. ಹಾಗಾಗಿ ಬ್ರಹ್ಮಚರ್ಯ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರಿಗೂ ಹೇಳಿದ್ದಾನೆ. ಬ್ರಾಹ್ಮಣನಿಗೆ ಯಾಕೆ ಬೇಕು ಈ ಬ್ರಹ್ಮಚರ್ಯ ಆಶ್ರಮ, ನಿಗ್ರಹ ಶಕ್ತಿ ಯಾಕೆ ಬೇಕು ಅಂತ ಕೇಳಿದ್ರೆ ಇದರಲ್ಲಿ ಒಂದು ಪಾಯಿಂಟನ್ನು ಹೇಳ್ತಾನೆ. ಜ್ಞಾನವನ್ನು ಗಳಿಸಲಿಕ್ಕೆ, ಜ್ಞಾನದ ಮೇಲೆ ಆಸಕ್ತಿ ಹೋಗಬೇಕು ಅಂತಾದರೆ ಬ್ರಹ್ಮಚರ್ಯ ಬೇಕು. ಕ್ಷತ್ರಿಯ ಯಾಕೆ ಬ್ರಹ್ಮಚರ್ಯವನ್ನು ಆಚರಿಸಬೇಕು? ಅವನು ಜ್ಞಾನದ ಬಗ್ಗೆ ಅಲ್ಲವಲ್ಲ, ಶಕ್ತಿಯ ಬಗ್ಗೆ ಹೆಚ್ಚು ನೋಡು. ಹೌದು, ಬ್ರಹ್ಮಚರ್ಯವನ್ನು ಆಚರಣೆ ಮಾಡಿದರೆ ದೇಹದಲ್ಲಿ ಬಲ ಹೆಚ್ಚಾಗ್ತದೆ ಅಂತ. ನಮ್ಮಲ್ಲಿ ಒಂದು ತಮಾಷೆಗೊಂದು ನುಡಿ ಆಡ್ತಾರೆ, ಬ್ರಹ್ಮಚಾರಿಯು ಶತಮರ್ಕಟ ಅಂತ. ಒಬ್ಬ ಬ್ರಹ್ಮಚಾರಿ ಸರಿಯಾಗಿ ಬ್ರಹ್ಮಚರ್ಯದಲ್ಲಿದ್ದರೆ ಶತಮರ್ಕಟ ಅಂದರೆ 100 ಮಂಗಗಳ ಹಾಗೆ ಇರ್ತದೆ. ಅದು ಬುದ್ಧಿಗೆ ಹೇಳಿದ್ರೋ ಶಕ್ತಿಗೆ ಹೇಳಿದ್ರೋ ಗೊತ್ತಿಲ್ಲ, ಶಕ್ತಿ ಅಂತ ನಾನು ಕಂಪೇರ್ ಮಾಡ್ಕೊಂಡಿದ್ದೇನೆ, ಇಲ್ಲಿ 2 ಉಂಟು. ಹಾಗೆ ಶಕ್ತಿಯನ್ನು ಗಳಿಸಬೇಕಾ? ಕ್ಷತ್ರಿಯನು ಕೂಡ ಬ್ರಹ್ಮಚರ್ಯವನ್ನು ಆಚರಣೆ ಮಾಡ. ವೈಶ್ಯನಿಗೆ ಯಾಕೆ ಬ್ರಹ್ಮಚರ್ಯ ಬೇಕು? ಅವನು ಯುದ್ಧಕ್ಕೂ ಹೋಗುವುದಿಲ್ಲ, ಆಯ್ತಾ, ಅಥವಾ ಇಲ್ಲಿ ಜ್ಞಾನದ ವಿಚಾರವಾಗಿಲ್ಲ, ಅವನು ಎಷ್ಟು ಬೇಕಷ್ಟು ಪಾಲನೆ ಮಾಡ್ತಾನೆ. ಆಧ್ಯಾತ್ಮಿಕವಾಗಿ ಬದುಕುವಂಥದ್ದು ಎಲ್ಲ ಸರಿ, ಪಾಲನೆ ಮಾಡಿಕೊಂಡು ಲೋಕಕ್ಕೆ ಅವನ ಸೇವೆಯನ್ನು ಮಾಡುವುದೇ ಅವನ ಧರ್ಮ ಅಲ್ವಾ, ವಿಷ್ಣು ಸಾಹಿತ್ಯ. ಅವನಿಗೆ ಯಾಕೆ ಬೇಕು ಅಂತ ಕೇಳಿದ್ರೆ ಅವನಿಗೆ ಬುದ್ಧಿವಂತಿಕೆ ಬೇಕು. ಈಗ ನಾನು ಹೇಳೋದು, ಒಂದು 100 ಬಿಸ್ಕೆಟ್ ಇದೆ ಅಂತ ಅಂದ್ಕೊಳ್ಳುವ. ಇಲ್ಲಿ 100 ಬಿಸ್ಕೆಟ್ ಇದೆ, ಇಲ್ಲಿ 200 ಜನ ಇದ್ದಾರೆ, ಹೇಗೆ ಹಂಚೋದಪ್ಪ? ಅದು ಜ್ಞಾನದಿಂದಲ್ಲ, ಬುದ್ಧಿವಂತಿಕೆ ಬೇಕಲ್ಲ ಅಲ್ಲಿ. ಅಲ್ಲ, ಅರ್ಧ ಮಾಡೋದು ಸರಿ ಅಲ್ಲ, ಈಗ ನಿಮ್ಗೆ ಗೊತ್ತಿರು. ನಾನು ಹೇಳಿದ ಸಿಂಪಲ್ ಆಗಿ ನಿಮಗೆ ಹೇಳ್ತಾ ಇದ್ದೆ, ಅದನ್ನು ಹೇಗೆ ಹಂಚಬೇಕು, ಆ ಸಮಯಕ್ಕೆ ಅದು ಸಮಾಧಾನ ಆಗಬೇಕಲ್ಲ, ಎಲ್ಲರಿಗೂ ಸಿಗುವಂತಾಗಬೇಕು. ಆ ಬುದ್ಧಿವಂತಿಕೆಯನ್ನು ಬಳಸಬೇಕು, ಆ ಸಮಯ ಪ್ರಜ್ಞೆ ಬೇಕು, ಆ ಬುದ್ಧಿ ಜಾಗೃತಿ ಆಗಬೇಕು ಅಂತಾದರೆ ಅದನ್ನೇ ಹೇಳೋದು. ಸುಪ್ತ ಪ್ರಜ್ಞೆಗಳು ಜಾಗೃತಿ ಆಗಬೇಕು ಅಂದರೆ ಬ್ರಹ್ಮಚರ್ಯ ವ್ರತದಲ್ಲಿ ಸಾಧ್ಯ ಉಂಟು ಅಂತ. ಹಾಗಾಗಿ ವೈಶ್ಯನಿಗೂ ಬ್ರಹ್ಮಚರ್ಯ ಬೇಕು, ಶೂದ್ರನಿಗೆ ಮತ್ತದೆ. ಇದೆಲ್ಲವೂ ಸಿಸ್ಟಮ್ಗಳಲ್ಲಿ ಶೂದ್ರನಿಗೂ ಕೂಡ ಈ ಕೆಲಸ ಕಾರ್ಯಗಳಿಗೆ ಶಕ್ತಿ ಬೇಕು, ಹೆಚ್ಚು ಬೇರೆ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದಲ್ಲ. ಹಾಗಾಗಿ ಅವನು ಎಲ್ಲ ಕೆಲಸ ಕಾರ್ಯಗಳಿಗೆ ಶಕ್ತಿ ಬೇಕು. ಹಾಗಾಗಿ ಮತ್ತೆ ಅವನು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಅದಾದಮೇಲೆ ಸಂಸಾರಿಕ ಜೀವನ ಮತ ಅಥವಾ ಗೃಹಸ್ಥಾಶ್ರಮ ಅಂತ ನಾವೇನು ಹೇಳ್ತೇವೆ. ಗೃಹಸ್ಥಾಶ್ರಮದಲ್ಲಿ ನಾವು ಏನನ್ನು ಪಾಲನೆ ಮಾಡಬೇಕು, ಗೃಹಸ್ಥಾಶ್ರಮದಲ್ಲಿ ಹೇಗಿರಬೇಕು ಅಂತ ಹೇಳಿದ್ರೆ ಇದನ್ನು ತುಂಬ ಡೀಪಾಗಿ ನಮಗೆ ಉಳಿದ ಪದ್ಮಪುರಾಣಗಳಲ್ಲೆಲ್ಲ ಹೇಳ್ತಾನೆ. ಇದರಲ್ಲಿ ಗೃಹಸ್ಥನಾದಂಥವನು, ಗೃಹಸ್ಥಾಶ್ರಮದಲ್ಲಿರುವಂಥವನು 4 ಧರ್ಮಕ್ಕೂ ಹೇಳುವಂತಹದ್ದು ಏನು ಅಂತ ಕೇಳಿದ್ರೆ, ಬ್ರಾಹ್ಮಣನಿಗೆ ಒಂದು ಶಬ್ದವನ್ನು ಪರಿಗ್ರಹಣವನ್ನು ಎಕ್ಸ್ಟ್ರಾ ಹಾಕಿದ್ದಾನೆ. ಉಳಿದಂತೆ ಯಜ್ಞ, ಯಾಗ ಮತ್ತು ಅತಿಥಿ ಸತ್ಕಾರಗಳನ್ನು ಮಾಡಿಕೊಂಡು ಭೂ ಸಂತೋಲನವನ್ನು ಕಾಪಾಡಿಕೊಂಡು ಹೋಗುವಂತಹದ್ದು ಗೃಹಸ್ಥಾಶ್ರಮ ಧರ್ಮ. ನಾನು ಅದಕ್ಕೆಲ್ಲ ಹೇಳಿದ್ದೇನೆ, ಯಜಮಾನನಾದವನು ಹೊರಗೆ ಹೋಗಿ ನಿಂತು ಅತಿಥಿಗಳನ್ನು, ಅದೆಲ್ಲ ತುಂಬ ಉದಾಹರಣೆಗಳೆಲ್ಲ ಉಂಟು. ಹಾಗಾಗಿ ಗೃಹಸ್ಥಾಶ್ರಮ ಧರ್ಮದ ಬಗ್ಗೆ ತುಂಬ ಡೀಪಾಗಿ ಇದರಲ್ಲಿ ಹೋಗಲಿಲ್ಲ. ಹೇಳಿರೋದು ಇದಿಷ್ಟು ಕಾರ್ಯಗಳು ಗೃಹಸ್ಥಾಶ್ರಮಗಳು. ಹಾಗೆ ವಾನಪ್ರಸ್ಥದಲ್ಲಿ ನೀವೀಗ ವಾನಪ್ರಸ್ಥಕ್ಕೆ ಹೇಳಿದ್ರೆ ಸ್ವಲ್ಪ ಇದ್ರ ಪ್ರಕಾರ ಹೋದರೆ ತಲೆ ಕೆಡ್ತದೆ ನಿಮಗೆ. ವಾನಪ್ರಸ್ಥದಲ್ಲಿ ಏನು ಮಾಡಬೇಕಂತ ಗೊತ್ತಾ? ವಾನಪ್ರಸ್ಥದಲ್ಲಿ ಕಾಮಕ್ರೋಧಗಳನ್ನು ನಿಗ್ರಹ ಮಾಡಿಕೊಂಡು, ಆಯಿತಾ, ಧ್ಯಾನಾದಿಗಳನ್ನು ಮಾಡಿಕೊಂಡು ಪ್ರತಿದಿನ ದುಡ್ದಿದ್ರಲ್ಲಿ, ಈಗ ಉದಾಹರಣೆಗೆ ಪ್ರತಿದಿನ ಅವನು ದುಡ್ಕೊಳ್ಬೇಕು ಕಾಡಿನಲ್ಲಿ, ಬೆಳೆ ಬೆಳೆಯುವುದು ಎಲ್ಲ. ಅವನ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಟುಕೊಂಡು ಉಳಿದದೆಲ್ಲ ದಾನ ಮಾಡಬೇಕು, ಏನೂ ಇಟ್ಕೊಳ್ಳಿಕ್ಕಿಲ್ಲ. ವಾನಪ್ರಸ್ಥದ ನಿಯಮ. ಸ್ವಂತ ಮನೆ ಕಟ್ತೀನಿ, ಕಾಡಿಗೆ ಹೋಗಿ ಆಸ್ತಿ ಮಾಡ್ತೀನಿ, ಯಾವುದೂ ಇಲ್ಲ. ಅವನಿಗೆ ಬೇಕಾದಷ್ಟು ಅವನು ಮಾಡಿಕೊಳ್ಬೇಕು, ಉಳಿದದ್ದಷ್ಟನ್ನು ಕೊಡಬೇಕು ಅವನಿರುವವರೆಗೂ. ಅಂದರೆ ಇನ್ನು ವಾನಪ್ರಸ್ಥದಲ್ಲೆಲ್ಲ ಆಧ್ಯಾತ್ಮಿಕವಾದ ಚಿಂತನೆ, ತಪಸ್ಸು, ಆಚರಣೆ ಎಲ್ಲ ಹೇಳ್ತಾನೆ. ಇನ್ನೆಲ್ಲೂ ಸಿಗದ ಒಂದು ಎಕ್ಸ್ಟ್ರಾ ಪಾಯಿಂಟ್ ಇದ್ದದ್ದನ್ನು ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇದ್ದೆ.
ಇನ್ನು ಸನ್ಯಾಸ ಧರ್ಮದ ಬಗ್ಗೆ ವಿಶೇಷವಾಗಿ ಹೇಳ್ತಾನೆ. ಇದರಲ್ಲಿ ಇನ್ನೊಂದು ಸನ್ಯಾಸ ಧರ್ಮಕ್ಕೆ ಒಂದು ಅಡಿಷನ್ ಏನು ಅಂತ ಕೇಳಿದ್ರೆ, ಇದು ತುಂಬ ಜನ ಕೇಳಿರುವಂಥದ್ದು ಇದೆ. ಇದರಲ್ಲೂ ಹೇಳುವ ಪ್ರಕಾರ ಈ ಎಲ್ಲ ಆಶ್ರಮಗಳನ್ನು ದಾಟಿ ನಂತರ ಸನ್ಯಾಸಿ ಆಗಬೇಕು ಅಂತ ಬ್ರಹ್ಮಚರ್ಯದಿಂದ ನೇರವಾಗಿ ಸನ್ಯಾಸ ಆಶ್ರಮಕ್ಕೂ ಕೂಡ ಆಧಾರಗಳುಂಟು. ಬ್ರಹ್ಮಚಾರಿಯಿಂದ ನೇರವಾಗಿ ಸನ್ಯಾಸಕ್ಕೆ ಹೋಗುವಂಥದ್ದು. ಅದು ಗರುಡ ಪುರಾಣದಲ್ಲಿ ಸನ್ಯಾಸಾಶ್ರಮಕ್ಕೆ ಬರುವಂತಹವನು ಬ್ರಹ್ಮಚರ್ಯ, ನಂತರದಲ್ಲಿ ಗೃಹಸ್ಥಾಶ್ರಮ, ವಾನಪ್ರಸ್ಥ, ಆಮೇಲೆ ಸನ್ಯಾಸಕ್ಕೆ ಬರಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಅದೆಲ್ಲದರ ಅನುಭವ ಇದ್ದರೆ ಮಾತ್ರ ಸನ್ಯಾಸಿ ಒಂದು ದೇಶಕ್ಕೆ ಅಥವಾ ಒಂದು ಲೋಕಕ್ಕೆ ಮಾರ್ಗದರ್ಶನ ಕೊಡಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಸನ್ಯಾಸಿ ಆ ಎಲ್ಲ ಆಶ್ರಮವನ್ನು ದಾಟಿ ಬರಲಿ ಅಂತ ಹೇಳುವಂಥದ್ದು. ನಮಗೆ ರಾಘವೇಂದ್ರ ಸ್ವಾಮಿಗಳೆಲ್ಲ ಹಾಗೆ ಬಂದದ್ದು, ಅದನ್ನೇ ಫಾಲೋ ಮಾಡಿಕೊಂಡು ಬಂದಂಥದ್ದು. ಹಾಗಾಗಿ ಪರಾಶರ ಪ್ರಕಾರ ಒಂದು ವರ್ಣ ಮತ್ತು ಧರ್ಮ ನಿರೂಪಣೆಯಲ್ಲಿ ಇನ್ನೂ ವಿಸ್ತಾರವಾದ ವರ್ಣ ನಿರೂಪಣೆ ಎಲ್ಲ ನಿಮಗೆ ಭಗವದ್ಗೀತೆಯಲ್ಲಿ ಸಿಗ್ತದೆ ಅಥವಾ ಭಾಗವತದಲ್ಲಿ ಸಿಗ್ತದೆ. ಹಾಗಾಗಿ ಈ ಎಲ್ಲ ಒಂದು ಬ್ರಹ್ಮ ನಿರೂಪಣೆಯ ನಂತರದಲ್ಲಿ ನಾವು ನಾಳೆಯಿಂದ ಸ್ವಲ್ಪ ಈ ಆಚಾರಕಾಂಡದಿಂದ ಒಂದು ನೀತಿ ಸಾರದ ಭಾಗವನ್ನು ಮುಗಿಸಿ ಮುಂದಿನ ಭಾಗವನ್ನು ನೋಡಲಿಕ್ಕೆ ಹೊರಡ್ತೇವೆ. ಹೊರಡುವಾಗ ವಿಷಯ ಏನು ಅಂತ ಕೇಳಿದ್ರೆ, ಈ ಬ್ರಹ್ಮಕಾಂಡ ಅಥವಾ ಉತ್ತರಕಾಂಡ ಅಂತ ನಾವೇನು ಕರಿತೇವೆ, ಈ ಉತ್ತರಕಾಂಡದಲ್ಲಿ ಎರಡು ಉಂಟು. ಒಂದು ಬ್ರಹ್ಮಕಾಂಡ ಮತ್ತು ಪ್ರೇತಕಾಂಡ ಅಂತ. ಪ್ರೇತಕಾಂಡ ಮತ್ತು ಬ್ರಹ್ಮಕಾಂಡ ಅಂತ ಎರಡು ಉಂಟು. ಅದರಲ್ಲಿ ಮೊದಲಿಗೆ ಪ್ರೇತಕಾಂಡ ಬರ್ತದೆ, ಅದಾದ ಮೇಲೆ ಬ್ರಹ್ಮಕಾಂಡ ಬರ್ತದೆ. ಈ ಪ್ರೇತಕಾಂಡದ ಅಂತ್ಯದಲ್ಲಿ ಫಲಶ್ರುತಿ ಹೇಳ್ತಾನೆ. ಹಾಗಾಗಿ ಬಹುಶಃ ಕೆಲವೊಮ್ಮೆ ನಮಗೆ ಗರುಡ ಪುರಾಣ ಓದುವಾಗ ಅನುಮಾನ ಬರುವಂಥದ್ದು, ಬ್ರಹ್ಮಕಾಂಡ ಮತ್ತೆ ಸೇರಿಸಿರುವುದಾ ಅಥವಾ ಮೊದಲೇ ಇತ್ತ ಅಂತ. ಯಾಕೆಂದರೆ ನಮಗೆಲ್ಲ ಪುರಾಣಗಳಲ್ಲೂ ಫಲಶ್ರುತಿ ಕೊನೆಯಲ್ಲ ಬರೋದು. ಈ ಪುರಾಣವನ್ನು ಓದಿದ್ರಿಂದಾಗಿ ಈ ರೀತಿಯಾದಂತಹ ಫಲಗಳನ್ನು ಸಿಗ್ತದೆ ಮತ್ತು ಇದರಿಂದಾಗಿ ನೀವು ಹೀಗೆ ಈ ಎಲ್ಲ ಫಲಶ್ರುತಿ ಹೇಳಿ ಮತ್ತೆ ಬ್ರಹ್ಮಕಾಂಡವನ್ನು ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಬೆಂಗಾಲದ ಗರುಡ ಪುರಾಣಗಳಲ್ಲಿ ನಿಮಗೆ 8000 ಶ್ಲೋಕ ಸಿಗುವಂಥದ್ದು. ಉಳಿದ 3000 ಶ್ಲೋಕಗಳ ಬ್ರಹ್ಮಾಂಡ ಏನುಂಟು ಬ್ರಹ್ಮದ ಭಾಗ ಅದಿಲ್ಲ. ಆದರೆ ನಾವು ಅಲ್ಲಿ ವಿಶೇಷ ಚಿಂತನೆ ಉಂಟು ಬ್ರಹ್ಮಾಂಡ. ಈಗ ನಾವು ಬ್ರಹ್ಮಕಾಂಡವನ್ನು ಓದುವಾಗಲೂ ಅಲ್ಲಿ ಏನೂ ಇಲ್ಲ ಅಂತ ಹೇಳಬೇಡಿ. ಮನುಷ್ಯನಿಗೆ ದೇಹ ಹೇಗೆ ಬಂತು, ಯಾಕೆ ದೇಹ ಬಂತು, ಇದರ ವಿಚಾರವಾಗಿ ಒಂದಿಷ್ಟು ಕರ್ಮಗಳನ್ನು ಹೇಳಿದ್ದಾನೆ. ಈಗ ಪ್ರೇತಕಾಂಡ ಅಂತ ಹೇಳುವಾಗ ಹೆದರುವುದು ಬೇಡ. ಏಕೆಂದರೆ ಪ್ರೇತಕಾಂಡ ಪ್ರಾರಂಭದಲ್ಲಿ ನಿಮಗೆ ಅತಿ ಹೆಚ್ಚು ಒಂದು ಮನುಷ್ಯ ಹೋದ ಮೇಲೆ ಹೇಗೆ ನಾವು ಕ್ರಿಯೆಗಳನ್ನು ಪ್ರಾರಂಭ ಮಾಡಬೇಕು, ಹೇಗೆ ಆ ಕ್ರಿಯೆಗಳನ್ನು ಮಾಡಿಸ್ಲಿಕ್ಕೆ ಮಹಾವಿಷ್ಣು ಪುರೋಹಿತನಾಗಿ ಬರ್ತಾನೆ. ಅಥವಾ ಆ ಪುರೋಹಿತನಲ್ಲಿ ಮಹಾವಿಷ್ಣುವನ್ನೇ ಕಾಣಬೇಕು. ಯಾಕೆ, ಏನು ಫಲಗಳು, ಈ ಎಲ್ಲದರ ಬಗ್ಗೆ ಸವಿಸ್ತಾರವಾದ ವರ್ಣನೆ ಇದೆ. ಬಹುಶಃ ಒಂದು 2 ದಿನಗಳು ನಾನು ಅದರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇನೆ. ಯಾವ ತಪ್ಪು ಮಾಡಿದ್ದಕ್ಕೆ ಏನು ಶಿಕ್ಷೆ, ಏನು ಕಥೆ, ಅದರ ಬಗ್ಗೆ ಜಾಸ್ತಿ ಮಾಡೋದಿಲ್ಲ ನಾನು. ಯಾಕೆ ಅಂತಂದರೆ ಅದಿರುವುದೇ. ಈಗ ನಾನು ಆಗಲೇ ಹೇಳಿದಾಗೆ ಅಮ್ಮ ಮೊದಲನೇ ಸಲ ಈಗ ಆಚಾರಕಾಂಡದಲ್ಲಿ ನಮಗೆಲ್ಲ ಹೇಳಾಯ್ತು, ಹೀಗೆ ನಡ್ಕೊಳ್ಬೇಕು, ಹೀಗೆ ಇರಬೇಕು, ಹೀಗೆ ಬದುಕಬೇಕು, ಮನುಷ್ಯನಾದವನು ಹೇಗೆ ಬದುಕಬೇಕು, ಅದರಲ್ಲೂ ಗಂಡಿಗೆ ಏನು ಧರ್ಮ, ಹೆಣ್ಣಿನ ಧರ್ಮ ಏನು, ಆಯಿತಾ, ಮತ್ತು ಈ ದೇಹ ಕಾಪಾಡಲಿಕ್ಕೆ ಏನು ಮಾಡಬೇಕು, ನಮ್ಮ ಭಾವನೆಗಳು ಹೇಗಿರಬೇಕು, ಆಯ್ತು, ಪಿತೃಕರ್ಮ ಯಾಕೆ ಮಾಡಬೇಕು, ಎಲ್ಲವನ್ನ ಅವನು ಸವಿಸ್ತಾರವಾಗಿ ಹೇಳ್ಕೊಂಡು ಬಂದಿದ್ದಾನೆ. ಇಷ್ಟನ್ನ ಹೇಳಿದ ಮೇಲೂ ಕೂಡ ನಾವು ತಪ್ಪು ಮಾಡಿದ್ರೆ ಏನು ಅನ್ನೋ ವಿಚಾರವನ್ನು ಪ್ರೇತಕಾಂಡದಲ್ಲಿ ಹೇಳು. ಇದು ತಾಯಿ ಮಕ್ಕಳಿಗೆ ಹೇಳ್ದ ಹಾಗೇನೆ ಅಂತ. ಪ್ರಾರಂಭದಲ್ಲಿ ನಿಮಗೆಲ್ಲೂ ಕೂಡ ಕಠೋರವಾದ ಶಬ್ದಗಳಿಲ್ಲ ಅಲ್ವಾ. ಹೇಗೆ ಬದುಕಬೇಕು, ನಾರಾಯಣನ ಸ್ತುತಿಗಳು, ಕರ್ಮಗಳನ್ನು ಯಾಕೆ ಮಾಡಬೇಕು, ಜ್ಞಾನೇಂದ್ರಿಯಕ್ಕೆ ಯಾಕೆ ಪುಷ್ಟಿ, ಎಲ್ಲವನ್ನ ಹೇಳಿದ್ದೇನೆ. ನೆನ್ಪುಂಟಲ್ಲ, ಮೊದಲನೇ ದಿನ ಹೇಳದ್ದು ಮರ್ತೋಯ್ತು, ಅಲ್ಲ 2ನೇ ದಿನ ಹೇಳೋದು ಮರ್ತೋಯ್ತು ಬಿಟ್ರೆ ಅಂತ ಹೇಳ್ಬೇಡಿ. ಮತ್ತೆ ಅದಾದ್ಮೇಲೆ ಸ್ವಲ್ಪ ಕಠೋರವಾಗಿ ದೇಹ ಕಾಪಾಡಲಿಕ್ಕೆ ಏನು ಬೇಕು, ಅಪತ್ಯಗಳನ್ನೆಲ್ಲ ತಿನ್ನಬಾರ್ದು, ಹೀಗೆಲ್ಲ ಹೇಳಿದ್ದಾನೆ. ಸ್ವಲ್ಪ ವ್ಯಾಸರ ಧ್ವನಿಯಲ್ಲಿ ವ್ಯತ್ಯಾಸ ಉಂಟು. ಹಾಗೆ ಸ್ವಲ್ಪ ಮುಂದೆ ಬರುವಾಗ ಈಗ ಇನ್ನು ಸ್ವಲ್ಪ ಮಾಡಿದ್ರೆ ಪೆಟ್ಟು ಕೊಡ್ತೇನೆ ಅಂತ ಅಮ್ಮ ಕೈಯಲ್ಲಿ ಹಿಡ್ಕೊಂಡಿರ್ತಾಳಲ್ಲ, ಮಾಡು ಪೆಟ್ಟು ಕೊಡ್ತೇನೆ ಮಗ, ತಪ್ಪು ಮಾಡು ಅಂತ ಹೇಳ್ತಾಳೆ. ಹಾಗೆ ಅದು ಮಾಡಿದ್ರೆ ಏನು ತಪ್ಪು ಶಿಕ್ಷೆ ಉಂಟು ಅಂತ.
ಅದನ್ನು ಹೇಳುವಂತಹ ಕ್ರಿಯೆ ಬಿಟ್ಟರೆ ಮಾಡಿದವರೆಲ್ಲರಿಗೂ ಶಿಕ್ಷೆ ಆಗ್ತದೆ ಅಂತಲ್ಲ. ಹಾಗಾಗಿ ಹೆದರುವಂಥ ಅವಶ್ಯಕತೆ ಇಲ್ಲ. ನಾವು ಆ ಒಂದು ಕ್ರಿಯೆಯನ್ನು ಸರಿಯಾಗಿ ತಿಳ್ಕೊಳ್ಳೋಣ. ಮತ್ತು ನಾನು ಹೆಚ್ಚು ಈ ಶಿಕ್ಷೆಯ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಅದರ ಸಾರಾಂಶ ಸ್ವಲ್ಪ ನಾನು ಕಾನ್ಸಂಟ್ರೇಟು ಪ್ರೇತಕಾಂಡದಲ್ಲಿ ಮಾಡುವಂತಹದ್ದು ವಿಧಿಗಳನ್ನು ಮಾಡುವಂತಹ ವಿಚಾರಗಳಲ್ಲಿ. ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಮಾಡುವುದರಿಂದ ನಮಗೇನು ಉಪಯೋಗ. ಯಾಕೆಂದರೆ ಮನುಷ್ಯನಿಗೆ ಇದು ಬೇಕೇ ಬೇಕು. ನಾನು ಆಗಲೇ ಹೇಳಿದಾಗೆ ಶ್ರಾದ್ದ ಮಾಡಿದ್ರಿಂದ ಅಪ್ಪ ಅಮ್ಮ ಮೋಕ್ಷ ಹೊಂದುತ್ತಾರೆ, ಅಪ್ಪ ಅಮ್ಮನಿಗೆ ಒಳ್ಳೇದಾಗ್ತದೆ, ಅಪ್ಪ ಅಮ್ಮ ಆಶೀರ್ವಾದ ಮಾಡ್ತಾರೆ. ಇದನ್ನು ದಯವಿಟ್ಟು ಹೇಳ್ತೇನೆ, ಈ ಎಲ್ಲ ಫಲಗಳಿದ್ರೂ ಕೂಡ ಅದನ್ನು ತಲೆಯಿಂದ ಬಿಟ್ಟು ನಿಮಗೆ ಒಳ್ಳೇದಾಗಬೇಕು ಆ ಉದ್ದೇಶ ಇರಲಿ. ಅದು ಆಗುವುದು ನಮಗೆ ಮಾತ್ರ ಒಳ್ಳೆಯದು. ಈ ಸತ್ಯವನ್ನು ನಾವು ಕಂಡಿದ್ದೇನೆ ಅಂತ. ಹಾಗಾಗಿ ಮುಂದೆ ಆ ವಿಧಿಗಳನ್ನು ಸರಿಯಾಗಿ ಮಾಡುವಂತಹ ಕ್ರಮಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ದಿನದ ಪುರಾಣದ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಸತ್ಯಾಸಂತು ಯಜಮಾನಸ್ಯ ಕಾಮಾಹ. ಹರಿ ಓಂ.